ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಿವಮೊಗ್ಗ. ಮಲೆನಾಡು ಮತ್ತು ಸುತ್ತಮುತ್ತಲಿನ ಜನತೆಗೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು, ನುರಿತ ತಜ್ಞ ವೈದ್ಯರುಗಳು ಹಾಗೂ ಅನುಭವಿ ಶುಶ್ರೂಷಕಿಯರ ತಂಡದೊಂದಿಗೆ ದಿನದ 24 ಗಂಟೆಯೂ ತುರ್ತು ಸೇವೆಯನ್ನು ಒದಗಿಸುತ್ತಿದೆ. ಆಸ್ಪತ್ರೆಯಲ್ಲಿ 32ಕ್ಕೂ ಅಧಿಕ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿರುವುದು, ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವಲ್ಲಿ ಕಾರ್ಯನಿರತವಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 9538897698. ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕೆಳಗಡೆ ಇಂದಿನ ವಿಷಯ ಪ್ಲಾಸ್ಟಿಕ್ ಸರ್ಜರಿ. ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ವೈದ್ಯರಾದಂತಹ ಡಾಕ್ಟರ್ ಮಧುಕರ್ ನಾಯ್ಡು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ನಾವು ಪ್ಲಾಸ್ಟಿಕ್ ಸರ್ಜರಿ ಈ ಕುರಿತಾಗಿ ಚರ್ಚೆಯನ್ನು ಮಾಡೋಣ ಅಂತ ತಾವು ಬಂದಿದ್ದೀರಿ. ಪ್ರಾರಂಭದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನು, ಯಾಕೆ ಈ ಶಸ್ತ್ರಚಿಕಿತ್ಸೆಗೆ ಈ ಒಂದು ಹೆಸರು ಬರಲು ಕಾರಣ ಏನು ಅಂತ ಹೇಳ್ತೀವಿ? ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತಂದರೆ ಸುರೂಪಿಕ ಶಸ್ತ್ರಚಿಕಿತ್ಸೆ ಅಂತ ಕನ್ನಡದ ಅವತರಣಿಕೆಯನ್ನು ನೋಡ್ಬೋದು. ಸುರೂಪಿಕ ಹೆಸರೇ ಹೇಳುವಂತೆ ಒಂದು ಯಾವುದಾದ್ರು ಒಂದು ಭಾಗಕ್ಕೆ ಒಂದು ಒಳ್ಳೆಯ ರೂಪವನ್ನು ನೀಡುವಂಥ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ. ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಇದು ಒಂದು ಶಸ್ತ್ರಚಿಕಿತ್ಸೆಯ ಒಂದು ವಿಧಾನವಾಗಿದೆ. ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಭಾರತದಲ್ಲೇ ಉದಯವಾಗಿತ್ತು ಮತ್ತು 18ನೇ ಶತಮಾನದಲ್ಲಿ ಪಾಶ್ಚಾತ್ಯ ರಾಷ್ಟ್ರಕ್ಕೆ ಇದನ್ನು ಪರಿಚಯಿಸಲ್ಪಟ್ಟು ಇಂದಿನ ಒಂದು ಜಗತ್ತಿಗೆ ಅದು ಹೊಂದಿಕೊಂಡು ಹೋಗಿದೆ. ಯಾಕೆ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ತಾರೆ ಅಂದರೆ, ಪ್ಲಾಸ್ಟಿಕ್ ಅನ್ನೋ ಒಂದು ಪದ ಗ್ರೀಕ್ ಪದದಿಂದ ಅಳವಡಿಕೆ ಆಗಿರೋದು. ಪ್ಲಾಸ್ಟಿಕೋಸ್ ಅಂದರೆ ಟು ಮೌಲ್ಡ್ ಅಂತ ಅರ್ಥ. ಈಗ ಪ್ಲಾಸ್ಟಿಕೋಸ್ ಟು ಮೌಲ್ಡ್. ಈಗ ಪ್ಲಾಸ್ಟಿಕ್ಕನ್ನು ನಾವು ಹೇಗೆ ಅದನ್ನು ಬೆಂಡ್ ಮಾಡ್ಬೋದು ಅಥವಾ ಅದನ್ನು ಹಿಗ್ಗಿಸ್ಬೋದು, ಕುಗ್ಗಿಸ್ಬೋದು, ಅದೇ ಥರ ರೋಗಿಯ ಒಂದು ಯಾವುದಾದ್ರು ಭಾಗದ ಗಾಯಕ್ಕೆ ಆ ರೋಗಿಯ ಸ್ನಾಯುಗಳು ಅಥವಾ ಮಾಂಸಖಂಡಗಳನ್ನು ಬೇಕಾದ ಆಕಾರಕ್ಕೆ ಪರಿವರ್ತನೆ ಮಾಡಿ ಅದನ್ನು ಶಸ್ತ್ರಚಿಕಿತ್ಸೆಯ ಮುಖಾಂತರ ಮಾಡುವುದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳುತ್ತೇವೆ. ಹಾಗೆ ಬಂದಿರುವುದು ಪದವೇ ಪ್ಲಾಸ್ಟಿಕ್ ಸರ್ಜರಿ ಅಂತ. ಈ ಸರ್ಜರಿಯಲ್ಲಿ ಯಾವ್ಯಾವ ಉಪವಿಭಾಗಗಳನ್ನು ತಾವು ಹೇಳ್ತೀರಿ ಅಂತ ಹೇಳಿ? ಖಂಡಿತ. ಪ್ಲಾಸ್ಟಿಕ್ ಸರ್ಜರಿ ಬಹಳಷ್ಟು ಉಪವಿಭಾಗಗಳನ್ನು ಹೊಂದಿದೆ. ಒಂದು ಮಾತಲ್ಲಿ ಹೇಳೋದಾದರೆ, ಅಡಿಯಿಂದ ಮುಡಿವರೆಗೂ ಶಸ್ತ್ರಚಿಕಿತ್ಸೆಗಳನ್ನು ಮಾಡಬಹುದಾದ ಒಂದೇ ಒಂದು ಉಪವಿಭಾಗ ಅಂತಂದರೆ ಅದು ಪ್ಲಾಸ್ಟಿಕ್ ಸರ್ಜರಿ. ಈಗ ಮುಖ್ಯವಾಗಿ ಪ್ಲಾಸ್ಟಿಕ್ ಸರ್ಜರಿ ಅಂತಂದರೆ ಜನಸಾಮಾನ್ಯರಿರುವ ಒಂದು ನಂಬಿಕೆ ಅಂತಂದರೆ ಕಾಸ್ಮೆಟಿಕ್ ಸರ್ಜರಿ ಅಥವಾ ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆಗಳು ಅಂತ ಹೇಳ್ತೀವಿ. ಈಗ ನಾವು ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಜಾಸ್ತಿ ಅದರ ಬಗ್ಗೆ ಮಾತಾಡೋದಾಗಿದ್ದರೆ, ಮೊದಲನೇದಾಗಿ ಅಪಘಾತಗಳಲ್ಲಿ ಮತ್ತು ಈ ಪ್ರಾಣಿಗಳ ಒಂದು ಅಟ್ಯಾಕ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಆಗುವ ತೆರೆದ ಗಾಯಗಳು ಅಂದರೆ ಮುಖದಾಗಿರ್ಬೋದು, ಕೈದಾಗಿರ್ಬೋದು, ಕಾಲ್ದಾಗಿರ್ಬೋದು, ಅಪಘಾತಗಳಲ್ಲಿ ಅಥವಾ ಈ ಥರ ಒಂದು ಸನ್ನಿವೇಶಗಳಲ್ಲಿ ಆಗಿರುವ ಓಪನ್ ಗಾಯಗಳು ಅಥವಾ ತೆರೆದ ಗಾಯಗಳಿಗೆ ಶಸ್ತ್ರಚಿಕಿತ್ಸೆ ಮತ್ತು ಮುಖದ ದವಡೆ ಅಥವಾ ಬೇರೆ ಕೈ ಅಥವಾ ಕಾಲುಗಳ ಮೂಳೆಗಳ ಮುರಿತಗಳಿಗೆ ಕೊಡುವಂಥ ಟ್ರೀಟ್ಮೆಂಟ್ಗಳಿಗೆ ಒಂದು ವಿಭಾಗ, ಅದನ್ನು ಕ್ರೇನಿಯೋಫೇಶಿಯಲ್ ಸರ್ಜರಿ ಅಥವಾ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಅಂತ ಹೇಳ್ತೀವಿ. ಎರಡನೇದಾಗಿ ಈಗ ಚಿಕ್ಕ ಮಕ್ಕಳಲ್ಲಿ ಅಥವಾ ನವಜಾತ ಶಿಶುಗಳಲ್ಲಿ ಹುಟ್ಟಿರುವಂಥ ಅಥವಾ ಬಂದಿರುವಂಥ ಅಂಗಾಂಶ ನ್ಯೂನತೆಗಳು, ಈಗ ಸೀಳು ತುಟಿ ಆಗಿರಬಹುದು ಅಥವಾ ಜೋಡು ಬೆರಳುಗಳು ಅಥವಾ ತುಂಬ ಬೆರಳುಗಳಿರುವಂಥದ್ದು ಅಥವಾ ಹುಟ್ಟಿನಿಂದ ಬರುವ ಮಚ್ಚೆಗಳು, ಇವೆಲ್ಲಗಳು ಪೀಡಿಯಾಟ್ರಿಕ್ ಪ್ಲಾಸ್ಟಿಕ್ ಸರ್ಜರಿ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಎರಡನೇ ವಿಭಾಗ. ಮೂರನೇದು ಬಂದು ಕ್ಯಾನ್ಸರ್ ರಿಲೇಟೆಡ್ ಅಂದರೆ ಕ್ಯಾನ್ಸರಿಂದ ತೆಗೆದುಹಾಕಿರುವಂತಹ ಬೇರೆ ಬೇರೆ ಭಾಗಗಳಿಗೆ ಬೇರೆ ಮಾಂಸಗಳ ಮರುಜೋಡಣೆ, ಇದನ್ನು ನಾವು ಆಂಕೋಪ್ಲಾಸ್ಟಿ ಅಂತ ಹೇಳ್ತೀವಿ. ಇದು ಮೂರನೇ ವಿಭಾಗ. ನಾಲ್ಕನೇದು ಬಹುಮುಖ್ಯ ವಿಭಾಗ ಅಂತಂದರೆ ಬರ್ನ್ಸ್, ಸುಟ್ಟ ಗಾಯಗಳ ನಿರ್ವಹಣೆ ಮತ್ತು ಅದರಿಂದ ಆಗುವ ಅಂಗಾಂಗಗಳ ನ್ಯೂನ್ಯತೆಗಳನ್ನು ಸರಿಪಡಿಸುವಿಕೆ. ಸೊ ಇದು ನಾಲ್ಕನೇದು ಬರ್ನ್ಸ್ ಸರ್ಜರಿ ಅಂತ. ಐದನೇದು ಬಂದು ಡಯಾಬಿಟಿಕ್ ಪೇಷಂಟ್ಗಳು ಅಥವಾ ಶುಗರ್ ಪೇಷಂಟ್ಗಳಿಗೆ ಕಾಲಿನಲ್ಲಿ ಅಥವಾ ಪಾದದಲ್ಲಿ ಆಗೋ ಹುಣ್ಣು, ಎಷ್ಟೋ ವರ್ಷಗಳಿಂದ ಗುಣವಾಗದಿರುವಂಥ ಹುಣ್ಣುಗಳಿಗೂ ಕೂಡ ಪ್ಲಾಸ್ಟಿಕ್ ಸರ್ಜರಿಯಿಂದ ಖಂಡಿತವಾಗಿ ಸೊಲ್ಯೂಷನ್ ಇದೆ. ಅದರ ಜೊತೆಗೆ ಆನೆಕಾಲು ಚಿಕಿತ್ಸೆಗಳು ಮತ್ತು ಈ ಅರ್ಧಂಗವಾಯು ಪೇಷಂಟ್ಗಳಿಗೆ, ರೋಗಿಗಳಿಗೆ ಬೆನ್ನಿನಲ್ಲಿ ಆಗುವ ಆಳವಾದ ಗಾಯಗಳು, ಯಾಕಂದರೆ ಅವರು ಬೆಡ್ ರಿಡನ್ ಆಗಿರ್ತಾರೆ ಭಾಳ ವರ್ಷಗಳಿಂದ, ಅವರಿಗೆ ಆಗುವಂಥ ಬೆನ್ನಲ್ಲಿ ಆಗುವಂಥ ಗಾಯಗಳಿಗೂ ಕೂಡ ಫ್ಲ್ಯಾಪ್ ಸರ್ಜರಿ ಅಂತ ಮಾಡ್ತೀವಿ. ಇದು ಒಂದು ವಿಭಾಗ. ಮತ್ತು ಕೈಗಳ ಸರ್ಜರಿಗಳು, ಹ್ಯಾಂಡ್ ಸರ್ಜರಿ ಅಥವಾ ಮೈಕ್ರೋವ್ಯಾಸ್ಕ್ಯುಲರ್ ಅಂತ ಹೇಳ್ತೀವಿ. ಈ ಯಂತ್ರಗಳಲ್ಲಿ ಕೆಲಸ ಮಾಡುವಾಗ ಅಥವಾ ಬೈಕ್ ಚೈನ್ಗಳಲ್ಲಿ ಇತ್ತೀಚೆಗೆ ಕೇಳಿರ್ಬೋದು, ಕೈ ಬೆರಳುಗಳು ತುಂಡಾಗೋ ಸಾಧ್ಯತೆಗಳು ಇರುತ್ತೆ. ಸೊ ಈ ಥರ ದೇಹದಿಂದ ಬೇರ್ಪಟ್ಟಂಥ ಕೈಗಳ ಅಥವಾ ಬೆರಳುಗಳ ಮರು ಜೋಡಣಾ ಪ್ರಯತ್ನ, ಇದನ್ನು ನಾವು ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ ಅಂತ ಹೇಳ್ತೀವಿ.
ಅದರ ಜೊತೆ ನರಗಳು ಮತ್ತು ಟೆಂಡನ್ಗಳು ಇದರ ಸರ್ಜರಿಗಳಿರ್ತವೆ. ಕೊನೆಯದಾಗಿ ಬರಬೇಕು ಅಂತಂದರೆ ಸೌಂದರ್ಯವರ್ಧಕ, ನಾವೇನಂತೀವಿ ಕಾಸ್ಮೆಟಿಕ್ ಸರ್ಜರಿ ಅಥವಾ ಏಸ್ಥೆಟಿಕ್ ಸರ್ಜರಿ ಅಂತ ಹೇಳ್ತೀವಿ. ಸೊ ಈ ಕೊನೆಯದಾಗಿ ಬರುವಂಥ ಏಸ್ಥೆಟಿಕ್ ಸರ್ಜರಿಯಲ್ಲಿ ಸ್ತನದ ಗಾತ್ರವನ್ನು ಹೆಚ್ಚಿಸುವಿಕೆ ಅಥವಾ ಕುಗ್ಗಿಸುವಿಕೆ ಅಥವಾ ಕೂದಲು ಕಸಿ, ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ, ಅಥವಾ PRP ಥೆರಪಿಗಳು ಅಂತ ಹೇಳ್ತೀವಿ, ಅಥವಾ ಗಂಟು ಕಲೆ, ಕೀಲಾಯ್ಡ್, ನೀವು ನೋಡಿರ್ಬೋದು ಈ ಕಿವಿ ಕೆಲವರು ಚುಚ್ಚಿಸ್ಕೊತಾರೆ, ಕಿವಿಯಲ್ಲಿ ದೊಡ್ಡ ಗಂಟಾಗ್ಬಿಡುತ್ತೆ. ಸೊ ಆ ಗಂಟು ಕಲೆಯ ಚಿಕಿತ್ಸೆಗಳು, ಮತ್ತು ವಕ್ರ ಮೂಗು, ರೈನೋಪ್ಲಾಸ್ಟಿ ಅಂತ ಹೇಳ್ತೀವಿ, ವಕ್ರ ಕಿವಿಗಳು, ಸೀಳು ಕಿವಿಗಳು, ಇವೆಲ್ಲವೂ ಏನಾಗುತ್ತೆ ಅಂತಂದರೆ ಏಸ್ಥೆಟಿಕ್ ಸರ್ಜರಿ ಅಂತ ಹೇಳ್ತೀವಿ. ಕೆಲವೊಂದಿಷ್ಟು ತೃತೀಯ ಲಿಂಗಿಗಳಲ್ಲಿ ನಾವು ಮಾಡುವಂಥ ಜೆನೈಟಲ್ ಸರ್ಜರೀಸ್ ಅಂತ ಹೇಳ್ತೀವಿ, ಮೇಲ್ ಟು ಫೀಮೇಲ್ ಕನ್ವರ್ಷನ್, ಫೀಮೇಲ್ ಟು ಮೇಲ್, ಇವುಗಳು ಸಹ ಪ್ಲಾಸ್ಟಿಕ್ ಸರ್ಜರಿ ಬರುತ್ತೆ. ಸೊ ಹಾಗಾಗಿ ತಲೆಯಿಂದ ಕಾಲಿನ ತನಕ ನೋಡಿದರೆ ಎಲ್ಲ ರೀತಿಯ ಒಂದು ಸರ್ಜರಿಗಳು ಪಾಸಿಬಿಲಿಟಿ ಇರೋದೇ ಪ್ಲಾಸ್ಟಿಕ್ ಸರ್ಜರಿ. ಹಾಗಾಗಿ ತುಂಬ ವಿಭಾಗಗಳಿದ್ದಾವೆ ಇದರಲ್ಲಿ. ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಕೇವಲ ಕಾಸ್ಮೆಟಿಕ್ ಸರ್ಜರಿ ಮಾತ್ರ ಅಲ್ಲ, ಮಿಕ್ಕ ವಿಭಾಗಗಳು ಇದ್ದಾವೆ. ಹಾಗಾಗಿ ಇವೆಲ್ಲವನ್ನು ಕನ್ಸಿಡರ್ ಮಾಡ್ಕೋಬೋದು. ತಾವು ಹೇಳೋ ಪ್ರಕಾರವಾಗಿ ದೇಹದ ಪ್ರತಿಯೊಂದು ಭಾಗಗಳಿಗೂ ಕೂಡ ಈ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡ್ಬೋದು ಅಂತ ಹೇಳಿದ್ರಿ ಸರ್. ತುಂಬ ಮುಖ್ಯವಾಗಿ ಈ ಸರ್ಜರಿಯನ್ನು ಮಾಡಬೇಕಾದ್ರೆ ತಮಗೆ ತಮ್ಮದೇ ಆದಂತಹ ಕೆಲವೊಂದು ಧ್ಯೇಯಗಳಿರ್ತವೆ. ಆ ಧ್ಯೇಯಗಳ ಕುರಿತಾಗಿ ಹಾಗೂ ಯಾವ ತೊಂದರೆಗಳಿಗೆ ಮತ್ತು ಯಾವ ಕಾಯಿಲೆಗಳಿಗೆ ಇದು ಅನುಕೂಲ ಆಗುತ್ತೆ ಅಂತ ತಾವು ಹೇಳ್ತಕ್ಕಂಥದ್ದು. ಪ್ಲಾಸ್ಟಿಕ್ ಸರ್ಜರಿ ಅಂತಂದರೆ ಅದಕ್ಕೆ ನಮಗೊಂದಿಷ್ಟು ಪ್ರಿನ್ಸಿಪಲ್ಸ್ ಅಂತ ಇರುತ್ತೆ, ಧ್ಯೇಯಗಳು. ಈಗ ಪ್ಲಾಸ್ಟಿಕ್ ಸರ್ಜರಿಲಿ ಏನು ಅಂತಂದರೆ ನಾವು ಮೇಯ್ನ್ಲಿ ಕಾನ್ಸಂಟ್ರೇಟ್ ಮಾಡೋದು ಅಥವಾ ಮೇಯ್ನಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಯಾವ ಭಾಗದಲ್ಲಿ ನ್ಯೂನ್ಯತೆಗಳಿದೆಯೋ ಅದನ್ನು ಸರಿಪಡಿಸುವಿಕೆ ಒಂದು ವಿಭಾಗವಾಗಿರುತ್ತೆ. ಅದು ಬಿಟ್ಟರೆ ಅಂಗಾಂಗಗಳು ಯಾವ ಭಾಗದಲ್ಲಿ ನ್ಯೂನತೆ ಇರುತ್ತೋ ಅದು ಚಲನೆಗೆ ಬಂದು ಆ ಒಂದು ರೋಗಿ ಕೆಲಸ ಮಾಡುವ ಥರ ಆಗಬೇಕು. ಸೊ ಅದು ಎರಡನೇ ಧ್ಯೇಯವಾಗಿರುತ್ತೆ. ಮೂರನೇದು ಯಾವುದೇ ರೀತಿಯಾದ ಒಂದು ಚಹರೆಯಲ್ಲಿ ಅಥವಾ ಯಾವುದೇ ರೀತಿಯಾದ ಒಂದು ಹಳೆಯ ಕಲೆಯಲ್ಲಿ ಮಾರ್ಪಾಟನ್ನು ಮಾಡಿ ಸರಿಪಡಿಸಿಕೊಂಡು ಆತ್ಮಸ್ಥೈರ್ಯ ಹೆಚ್ಚಿಸುವಂತಹ ಒಂದು ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆ ಪ್ಲಾಸ್ಟಿಕ್ ಸರ್ಜರಿ ಆಗಿದೆ. ಈಗ ನಾವು ಇದನ್ನು ಭಿನ್ನವಾಗಿ ಹೇಗಿರುತ್ತೆ ಅಂತ ನಾವು ಯೋಚನೆ ಮಾಡಿದಾಗ, ಈಗ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ನಾವು ಪ್ರಿಸಿಷನ್ ಮತ್ತು ಪರ್ಫೆಕ್ಷನ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ನಾವು ಯಾವುದೇ ಒಂದು ಭಾಗದ ಗಾಯವನ್ನು ಗುಣಪಡಿಸುವಾಗ ನಾವು ಫಾಲೋ ಮಾಡುವ ಅಥವಾ ನಾವು ಅನುಸರಿಸುವ ಟೆಕ್ನಿಕ್ಗಳು ಅಥವಾ ತಂತ್ರಗಳು ಮತ್ತು ನಾವು ಉಪಯೋಗಿಸುವಂತಹ ಹೊಲಿಗೆಗಳು ಏನಿರುತ್ತೆ ಅವೆಲ್ಲ ತುಂಬ ನಾಜೂಕಾಗಿರುತ್ತೆ. ಮತ್ತು ಅದೆಲ್ಲವನ್ನು ನಾವು ಮೈಕ್ರೋಸ್ಕೋಪ್ ಅಥವಾ ಸೂಕ್ಷ್ಮದರ್ಶಕದಲ್ಲಿ ನೋಡಿ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೀವಿ. ಆದ್ದರಿಂದ ಕಲೆಗಳು ಆಗುವ ಸಾಧ್ಯತೆ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆ ಇದು ಒಂದು ಸ್ವಲ್ಪ ಸಾಮಾನ್ಯ ಸರ್ಜರಿಗಿಂತ ಅಥವಾ ಸಾಮಾನ್ಯ ಶಸ್ತ್ರಚಿಕಿತ್ಸೆಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ. ಈ ಒಂದು ಭಿನ್ನವಾದಂತಹ ಒಂದು ಸರ್ಜರಿಯನ್ನು ಮಾಡಿಸ್ಕೊಳ್ಳೋದ್ರಿಂದ ಆಗ್ತಕ್ಕಂಥ ಉಪಯೋಗಗಳು ಮತ್ತು ಲಾಭಗಳ ಬಗ್ಗೆ ತಾವೇನು ಹೇಳ್ತೀರಿ? ಖಂಡಿತ. ಈ ಒಂದು ಪ್ಲಾಸ್ಟಿಕ್ ಸರ್ಜರಿ ನಾವೇನು ಧ್ಯೇಯ ಮೇಲೆ ಅಥವಾ ಪ್ರಿನ್ಸಿಪಲ್ಗಳ ಮೇಲೆ ಫಾಲೋ ಮಾಡ್ತೀವೋ ನಮಗೆ ಮುಖ್ಯವಾಗಿ ಒಂದು 3ರಿಂದ 4 ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಯಂತ್ರದಲ್ಲಿ ಒಬ್ಬ ಮನುಷ್ಯ ಕೆಲಸ ಮಾಡುವಾಗ ಅವನ ಕೈಯಿದ ಒಂದು ಮಾಂಸಖಂಡಗಳು ಏನೋ ಜಜ್ಜಿ ಹೋಯಿತು ಅಥವಾ ಅದು ಬೇರ್ಪಟ್ಟಿತು. ಈಗ ಹಾಗಿದ್ದಾಗ ಏನು ಮಾಡ್ತೀವಿ ಅಂದರೆ ನಾವು ಪ್ಲಾಸ್ಟಿಕ್ ಸರ್ಜರಿ ಮಾಡುವಾಗ ಫಸ್ಟ್ ಏನು ನೋಡ್ತೀವಿ ಅಂತಂದರೆ ಆ ಮನುಷ್ಯನಿಗೆ ಯಾವ ಪಾರ್ಟ್ ಲಾಸ್ ಆಗಿದೆ. ಈಗ ನಮ್ಮಿಂದ ಏನಾಗಬೇಕಾಗಿದೆ ಅಂತಂದರೆ ಫಾರ್ಮ್ ಅಂತ ಹೇಳ್ತೀವಿ. ಫಾರ್ಮ್ ಏನಂದರೆ ಯಾವ ಪಾರ್ಟ್ ಮಿಸ್ ಆಗಿದೆಯೋ ಅಥವಾ ಯಾವ ಪಾರ್ಟ್ ಬೇರ್ಪಟ್ಟಿದೆಯೋ ಆ ಪಾರ್ಟನ್ನು ನಾವು ವಾಪಸ್ ಆ ಜಾಗದಲ್ಲಿ ಹಾಕಿ ಕೊಡಬೇಕು ಶಸ್ತ್ರಚಿಕಿತ್ಸೆಯ ಮೂಲಕ. ಸೊ ಹಾಗಿದ್ದಾಗ ಅದೇ ಮಾಂಸನ ನಾವು ಉಪಯೋಗಿಸಬಹುದಾ ಅಥವಾ ಬೇರೆ ಮಾಂಸಖಂಡಗಳನ್ನು ಹಾಕೋಬಹುದಾ ಅಂತ ನೋಡ್ತೀವಿ. ಅಂದರೆ ಫಾರ್ಮ್ ಅನ್ನೋದು ಮೊದಲ ಪ್ರಿನ್ಸಿಪಲ್. ನಮಗೆ ಏನಿತ್ತು ಅಲ್ಲಿ ಏನಿರಬೇಕಿತ್ತು ಅದಿಲ್ಲ, ಸೊ ಆ ಮಾಂಸಖಂಡಗಳನ್ನ ನಾವು ಹಾಕ್ಕೊಡ್ಬೇಕು. ಎರಡನೇದು ಬಂದು ನಮ್ಮದು ಫಂಕ್ಷನ್ ಅಂತ ಹೇಳ್ತೀವಿ. ಈಗ ಒಂದು ಮನುಷ್ಯನ ಪಾರ್ಟ್ ಇವಾಗ ಕೈಯಿಂದ ಬೇರ್ಪಟ್ಟಿದೆ ಅಂದರೆ ಅವನು ಏನು ಕೆಲಸ ಮಾಡ್ಬೋದಿತ್ತು ಇಷ್ಟು ವರ್ಷ, ಈಗ ಅದನ್ನು ಮಾಡೋಕ್ಕೆ ಸಾಧ್ಯ ಇದೆಯಾ? ಸೊ ಅದು ಸೆಕೆಂಡ್ ಪಾರ್ಟ್ ಆಗುತ್ತೆ ನಮ್ಮದು ಫಂಕ್ಷನ್. ಸೊ ನಾವು ಫಾರ್ಮನ್ನು ನಾವು ವಾಪಸ್ ಕೊಟ್ಟ ನಂತರ, ಒಂದು ಮಾಂಸನ ವಾಪಸ್ ಕೊಟ್ಟ ನಂತರ ಅದು ಕೆಲಸ ಮಾಡಬೇಕಲ್ವ, ಅದು ಎರಡನೇ ಪಾರ್ಟ್ ಫಂಕ್ಷನ್. ಮೂರನೇದು ಏಸ್ಥೆಟಿಕ್ ಅಂತ ಹೇಳ್ತೀವಿ. ಅಂದರೆ ಆ ಭಾಗ ಚೆನ್ನಾಗಿ ಕಾಣ್ತಿದೆಯೋ ಇಲ್ಲೋ. ಸೊ ನಮಗೆ ಆ ಭಾಗ ಚೆನ್ನಾಗಿ ಕಾಣೋದು ಒಂದು ಪಾರ್ಟ್ ಆದರೂ ಕೂಡ ಅದೇ ಮುಖ್ಯ ಅಲ್ಲ. ಯಾವ ಪಾರ್ಟು ಅಥವಾ ಯಾವ ಮಾಂಸಖಂಡಗಳು ಬಾಡಿಯಲ್ಲಿ ಇಲ್ಲವೋ ಅದನ್ನು ಅಲ್ಲಿಗೆ ತುಂಬಿಸಿಕೊಡಬೇಕು. ಮತ್ತು ಆ ತುಂಬಿಸಿಕೊಟ್ಟ ಮಾಂಸಖಂಡಗಳು ಕೆಲಸ ಮಾಡುವ ಥರ ನೋಡಿಕೊಳ್ಳಬೇಕು. ಮನುಷ್ಯ ಈಗ ಕೆಲಸ ಮಾಡುವಾಗ ಕೈ ಏನಾದರೂ ಬೇರ್ಪಟ್ಟಿತು, ಯಂತ್ರಕ್ಕೆ ಸಿಲುಕಿ ಅಂದರೆ ಅವನ ಜೀವನವೇ ಅದರಿಂದ ಒಂದು ಕುಂಠಿತವಾಗಿಬಿಡುತ್ತದೆ. ಯಾಕಂದರೆ ಅವನಿಗೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ನಾವು ಕೈಯನ್ನು ವಾಪಸ್ ಹಚ್ಚಿಕೊಟ್ರೆ ಏನಾಗುತ್ತೆ ಅಂತಂದರೆ ಒಂದು ಕೆಲಸ ಮಾಡೋ ಥರ ಮಾಡಿಕೊಟ್ರೆ ಅವನ ಜೀವನಾಂಶವೂ ಉಳಿಯಿತು, ಅವನಿಂದ ಒಂದು ಫ್ಯಾಮಿಲಿ ಅಂದರೆ ಒಂದು ಮನೆತನವೂ ಉಳಿಯಿತು. ಈಗ ಸುಟ್ಟ ಗಾಯಗಳಿಂದ ಎಷ್ಟೊಂದು ರೋಗಿಗಳು ಸೊಸೈಟಿಗೆ ಬರಲಿಕ್ಕೆ, ಹೊರಗಡೆ ಬರಲಿಕ್ಕೇ ಅಂಜ್ತಿರ್ತಾರೆ. ಯಾಕಂದರೆ ಮುಖ ವಿಕಾರವಾಗಿದೆಯಪ್ಪ, ಯಾವ್ದಾದ್ರು ಮಕ್ಕಳು ನೋಡಿ ಭಯ ಪಡ್ತಾರೆ, ಇನ್ನೊಬ್ರು ನೋಡಿ ಏನೋ ಹೇಳ್ತಾರೆ. ಈ ಥರ ಒಂದು ಸಿಚುವೇಶನ್ ಇರುವಾಗ ಅಥವಾ ಕಂಡೀಷನ್ ಇರುವಾಗ ನಾವು ಆ ಕಲೆಗಳನ್ನು ಮರೆಮಾಚುವಂತಹ
ಸರ್ಜರಿಗಳು ಅಥವಾ ನ್ಯೂನತೆಗಳನ್ನು ಸರಿಪಡಿಸುವ ಶಸ್ತ್ರಚಿಕಿತ್ಸೆಗಳನ್ನ ಮಾಡ್ತೀವಿ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ. ಇದರಿಂದ ನಾನು ಒಂದು ಮಾತ್ರ ಹೇಳಂಗಿದ್ರೆ, ಈ ರೋಗಿಗಳಿಗೆ ಒಂದು ಆತ್ಮಸ್ಥೈರ್ಯ ಅಂತ ಏನಿರುತ್ತೆ ಅದನ್ನು ಮತ್ತೆ ಮರುಹುಟ್ಟು ಹಾಕಿ ಅವರಿಗೆ ಹೊಸ ಜೀವನವನ್ನು ಕೊಡುವ ಒಂದು ಪ್ರಯತ್ನವೇ ಪ್ಲಾಸ್ಟಿಕ್ ಸರ್ಜರಿ ಅನ್ಬೋದು. ಸರ್, ತಾವು ಅವಾಗಲೇ ಹೇಳಿದ್ರಿ ಕೈ ಏನಾದರೂ ಕಟ್ಟಾದರೆ ಅದನ್ನು ಪುನಃ ಅದನ್ನು ಮರುಜೋಡಣೆ ಮಾಡ್ತೀನಿ ಅಂತ ಹೇಳಿದ್ರಿ ಸರ್. ಹೌದು. ಈಗ ಯಂತ್ರಗಳಲ್ಲಿ ಕೆಲಸ ಮಾಡುವವರು ಅಥವಾ ಅಪಘಾತಗಳಲ್ಲಿ ಕೈ ಕಳ್ಕೊಂಡಿದ್ದವರು ಅಥವಾ ರೈಲ್ವೆ ಅಪಘಾತಗಳಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ ಕೈ ಅಥವಾ ಬೆರಳುಗಳು ತುಂಡಾಗಿ ಹೋಗಿರುತ್ತೆ. ಈಗ ಬೈಕ್ ಚೈನ್ ಇಂಜುರಿಯಲ್ಲಿ ಬೈಕ್ ಕ್ಲೀನ್ ಮಾಡಬೇಕಾದ್ರೆ ಚೈನ್ಗಳು ಅಲ್ಲೂ ನೋಡಿರ್ತೀವಿ ಕೈ ಬೆರಳುಗಳು ತುಂಡಾಗಿ ಹೋಗಿರುತ್ತೆ. ಈಗ ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ, ಈ ತುಂಡರಿಸಿದ ಭಾಗವನ್ನು ಆಸ್ಪತ್ರೆಗೆ ಹೇಗೆ ತರಬೇಕು ಅನ್ನೋದೇ ಬಹುಮುಖ್ಯವಾಗಿ ಜನರಿಗೆ ಗೊತ್ತಾಗಬೇಕಾಗಿರೋದು. ಯಾಕಂದರೆ ನಾನು ನೋಡಿರೋ ಪ್ರಕಾರ ಎಷ್ಟೋ ಒಂದು ಪೇಷಂಟ್ಗಳು ಅಥವಾ ಅವರ ಕಡೆಯವರು ಆ ಬೆರಳುಗಳನ್ನು ಡೈರೆಕ್ಟಾಗಿ ಐಸ್ಗಳಲ್ಲಿ ಅಥವಾ ಮಂಜುಗಡ್ಡೆಯಲ್ಲಿ ಹಾಕಿಕೊಂಡು ತರ್ತಾರೆ. ಈಗ ಹಾಗೆ ಹಾಕಿಕೊಂಡು ತರುವುದು ನಮಗೆ ಸ್ವಲ್ಪ ಶಸ್ತ್ರಚಿಕಿತ್ಸೆಯಲ್ಲಿ ಕ್ಲಿಷ್ಟಕರವಾಗಿರುತ್ತದೆ. ಈಗ ಒಂದು ಬೆರಳು ಏನಾದರೂ ತುಂಡಾಯಿತು ಅಥವಾ ಒಂದು ಕೈ ಏನಾದರೂ ಬೇರ್ಪಟ್ಟಿತ್ತು ಅಂತಂದರೆ ಒಂದು ತಿಳ್ಕೋಬೇಕು, ಈ ಮೆಥಡನ್ನು ಫಾಲೋ ಮಾಡಬೇಕು. ಏನಂತಂದರೆ, 2 ಪ್ಲಾಸ್ಟಿಕ್ ತೈಲಿಗಳನ್ನು ಅಥವಾ 2 ಬಾಕ್ಸ್ಗಳನ್ನು ತೆಗೆದುಕೊಳ್ಳಬೇಕು, ಒಂದು ದೊಡ್ಡದು ಒಂದು ಚಿಕ್ಕದು. ಈಗ ತುಂಡರಿಸಿದ ಒಂದು ಬೆರಳನ್ನು ಒಂದು ಬಟ್ಟೆಯಲ್ಲಿ ಒದ್ದೆ ಬಟ್ಟೆಯಲ್ಲಿ ಸುತ್ತಿಬಿಟ್ಟು ಚಿಕ್ಕ ಬಾಕ್ಸಲ್ಲಿ ಹಾಕಿ, ಆಮೇಲೆ ಫುಲ್ ಬಾಕ್ಸನ್ನು ತೆಗೆದು ಇನ್ನೊಂದು ದೊಡ್ಡ ಬಾಕ್ಸಲ್ಲಿ ಐಸ್ ಕ್ಯೂಬ್ಗಳು ಅಥವಾ ಮಂಜುಗಡ್ಡೆಯಲ್ಲಿ ಹಾಕಿಕೊಂಡು ತೆಗೆದು ಬರಬಹುದು. ಇದರಿಂದ ಏನಾಗುತ್ತೆ ಅಂತ ನಮಗೆ ಶಸ್ತ್ರಚಿಕಿತ್ಸೆ ಮಾಡಲು ಬಹಳಷ್ಟು ಉಪಯೋಗವಾಗುತ್ತದೆ. ಇಲ್ಲ ಅಂದರೆ ಏನಾಗುತ್ತೆ, ಈ ಬೆರಳುಗಳನ್ನು ಅಥವಾ ಕೈಗಳನ್ನು ಡೈರೆಕ್ಟಾಗಿ ಐಸಲ್ಲಿ ಮುಳುಗಿಸಿದ್ರೆ ನಮಗೆ ನರಗಳು ಮತ್ತು ರಕ್ತನಾಳಗಳು ಸಂಕುಚಿತವಾಗಿ ಸರ್ಜರಿ ಮಾಡೋಕ್ಕೆ ಅಥವಾ ಶಸ್ತ್ರಚಿಕಿತ್ಸೆ ಮಾಡುವುದಕ್ಕೆ ಉಪಯೋಗ ಆಗುವುದಿಲ್ಲ. ಅದರಿಂದ 2 ಕಂಟೈನರ್ಗಳನ್ನ ಅಥವಾ 2 ಬ್ಯಾಗ್ಗಳನ್ನ ಇಟ್ಟುಕೊಂಡು ಒಂದರಲ್ಲಿ ಚಿಕ್ಕದರಲ್ಲಿ ಒದ್ದೆ ಬಟ್ಟೆಯಲ್ಲಿ ಆ ಬೆರಳುಗಳನ್ನು ಸುತ್ತಿ ಹಾಕಿಬಿಟ್ಟು ಆ ಚಿಕ್ಕ ಬ್ಯಾಗನ್ನು ದೊಡ್ಡ ಬ್ಯಾಗಲ್ಲಿ ಮುಳುಗಿಸಬೇಕು. ದೊಡ್ಡ ಬ್ಯಾಗಲ್ಲಿ ಮಂಜುಗಡ್ಡೆಗಳು ಇರಬೇಕು. ಸೊ ಈ ಥರ ಆದ ನಂತರ ನೆಕ್ಸ್ಟ್ 1 ಅಥವಾ 2 ಗಂಟೆಯೊಳಗಡೆ ಅದನ್ನು ಆದಷ್ಟು ಬೇಗ ಆಸ್ಪತ್ರೆಗೆ ತರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಅದಾದ ನಂತರ ನಾವು ಅದನ್ನು ಫಸ್ಟು ನೋಡ್ತೀವಿ ಕರೆಕ್ಟಾಗಿ ಹೇಗಿದೆ, ಎಷ್ಟು ಪಾರ್ಟ್ ಬೆರಳು ತುಂಡಾಗಿದೆ, ಮತ್ತು ಅದರೊಳಗಡೆ ನರಗಳು ಮತ್ತು ಮಾಂಸಖಂಡಗಳು, ಮೂಳೆಗಳು ಪ್ರತಿಯೊಂದರ ಜೋಡೆಯನ್ನು ಮಾಡುತ್ತೇವೆ. ಈಗ ಒಂದು ಬೆರಳು ಏನಾದರೂ ತುಂಡರಿಸಿದೆ ಅಂದರೆ ಮೂಳೆಗಳು ಕೂಡಿಕೋಬೇಕು, ಅದಕ್ಕೆ ಒಂದು ಶಸ್ತ್ರಚಿಕಿತ್ಸೆ ಇರುತ್ತೆ. ಅದರ ನಂತರ ಮಾಂಸಖಂಡಗಳು ಮತ್ತು ನರಗಳು ಎಲ್ಲವನ್ನೂ ನಾವು ಸೂಕ್ಷ್ಮದರ್ಶಕ ಮೈಕ್ರೋಸ್ಕೋಪಲ್ಲಿ ನೋಡಿ ಕರೆಕ್ಟಾಗಿ ಅದನ್ನು ಹೊಲಿದು ಜೋಡಿಸ್ತೀವಿ. ಮರುಜೋಡಣೆ ಪ್ರಕ್ರಿಯೆಯನ್ನು ಮಾಡ್ತೀವಿ. ಒಂದು ಬೆರಳು ತುಂಡಾದರೆ ಅದನ್ನು ಮತ್ತೆ ಜೋಡಿಸುವುದು ಸುಲಭ ಅನಿಸಬಹುದು, ಆದರೆ ತುಂಬ ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆ ಆಗಿದ್ದು 8 ರಿಂದ 10 ಗಂಟೆಯ ತನಕ ಒಂದು ಬೆರಳು ಕೂಡಿಸೋಕೆ ಸಮಯ ಬೇಕಾಗಬಹುದು. ಯಾಕೆ ಅಷ್ಟೊಂದು ನಾವು ಪ್ರಯತ್ನ ಪಡ್ತೀವಿ ಅಂದರೆ, ಪ್ಲಾಸ್ಟಿಕ್ ಸರ್ಜನ್ ಅಥವಾ ಸುರೂಪಿಕ ಶಸ್ತ್ರಚಿಕಿತ್ಸಕನಾಗಿ ಆ ಒಂದು ರೋಗಿಗೆ ಮುಂದಿನ ದಿನಗಳಲ್ಲಿ ಅವನು ಕೆಲಸಗಳನ್ನು ಮಾಡಲು ಶಕ್ತನಾಗಿರಬೇಕು. ಒಂದು ಬೆರಳು ಕೂಡ ಅವನ ಒಂದು ಕೆಲಸಕ್ಕೆ ಮುಖ್ಯ ಅನ್ನೋದನ್ನು ನಾವು ಅರಿತಿರ್ತೀವಿ. ಹಾಗಾಗಿ ಪ್ರತಿಯೊಂದು ಬೆರಳುಗಳನ್ನು ಅಥವಾ ಕೈ ಏನು ತುಂಡರಿಸಿದ್ದನ್ನು ನಾವು ಅತಿ ಸೂಕ್ಷ್ಮವಾಗಿ ಶಸ್ತ್ರಚಿಕಿತ್ಸೆ ಮೂಲಕ ಜೋಡಿಸಿ ಅವರಿಗೆ ಮುಂದಿನ ಜೀವನಕ್ಕೆ ಸಾಕಾರ ಆಗುವ ಥರ ನೋಡಿಕೊಳ್ತೀವಿ. ಸರ್, ತಾವು ಹೇಳಿದ್ರು 2 ಗಂಟೆ ಒಳಗಡೆ ತರಬೇಕು ಅಂತ. ಆಗಲ್ಲ, ತುಂಬ ದೂರದಲ್ಲಿ ಅದಾಗಿರುತ್ತೆ, ಅದರಿಂದ ಬರೋದು ಲೇಟ್ ಆಗುತ್ತೆ. ಹತ್ತಿರದಲ್ಲಿರ್ತಕ್ಕಂಥ ಒಂದು ಹಾಸ್ಪಿಟ್ಲಲ್ಲಿ ಇಷ್ಟೆಲ್ಲ ಮಾಡ್ಕೊಂಡು ಬರ್ಬೋದು ತಮ್ಮ ಹತ್ರ? ಖಂಡಿತ. ಹತ್ತಿರದಲ್ಲಿರೋ ಆಸ್ಪತ್ರೆಗಳಲ್ಲಿ ಏನಂದರೆ, ಈ ಒಂದು ಪ್ರಕ್ರಿಯೆ ಏನು ಹೇಳಿದೆ ಅದನ್ನು ಸಾಗಾಟ ಮಾಡುವ ಪ್ರಕ್ರಿಯೆಗಳನ್ನು ಹತ್ತಿರದಲ್ಲಿರೋ ಆಸ್ಪತ್ರೆಗೆ ಹೋಗಿ, ಯಾಕಂದರೆ ತುಂಡರಿಸಿದ ಭಾಗದಿಂದ ರಕ್ತ ಸಂಚಾರಗಳು ನಿಲ್ಲಲ್ಲ, ರಕ್ತನೂ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಕೆಲವೊಂದಿಷ್ಟು ಬೇಸಿಕ್ ಟ್ರೀಟ್ಮೆಂಟ್ಗಳು ಅಂತ ಹೇಳ್ತೀವಿ, ಯಾಕಂದರೆ ಟೋರ್ನಿಕೆ ಅಂತ ಹೇಳ್ತೀವಿ. ಕೈಗೆ ಒಂದು ಟೈಟಾಗಿ ಒಂದು ಪಟ್ಟೆನ ಅಥವಾ ಪಟ್ಟಿಯನ್ನು ಕಟ್ಟಿಬಿಟ್ಟು ರಕ್ತ ಸಂಚಾರನ ನಿಲ್ಲಿಸಿ ಆ ಜಾಗಕ್ಕೆ ಬ್ಯಾಂಡೇಜ್ಗಳನ್ನು ಮಾಡಿಸ್ಕೊಂಡು ಮಿಕ್ಕಿದ ತುಂಡರಿಸಿದ ಭಾಗವನ್ನು ಈ ಥರ ಈಗ ನಾನು ಮೊದಲೇ ಹೇಳಿದಂಥ ಟೆಕ್ನಿಕಲ್ಲಿ ಇವನ್ನೆಲ್ಲ ಆಸ್ಪತ್ರೆಗಳಲ್ಲಿ ಮಾಡಿಸಿಕೊಂಡು ತರಬಹುದು. ಆದರೆ ಆದಷ್ಟು ಬೇಗ ತಂದರೆ ಅದರ ಸಕ್ಸಸ್ ರೇಟ್ ಅಂತ ಹೇಳ್ತೀವಿ, ಯಶಸ್ಸಿನ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ. ಸೊ ತುಂಬ ಲೇಟ್ ಆದಾಗ ಏನಾಗುತ್ತೆ ಅಂತಂದರೆ ರಕ್ತ ಸಂಚಾರ ಮತ್ತು ಇದು ನರಗಳನ್ನ ನಾವು ಜೋಡಿಸಿದ್ರು ಕೂಡ ಅಷ್ಟು ಸುಲಭವಾಗಿ ಒಗ್ಗಿಕೊಳ್ಳಲ್ಲ ದೇಹಕ್ಕೆ. ತಾವು ಹೇಳಿದ್ರಿ ತಮ್ಮ ಒಂದು ಶಸ್ತ್ರಚಿಕಿತ್ಸೆ 8 ರಿಂದ 10 ಗಂಟೆ ಆಗುತ್ತೆ ಅಂತ. ತದನಂತರದಲ್ಲಿ ಆ ರೋಗಿಯ ಒಂದು ಚಲನವಲನ ಯಾವ ರೀತಿ ಇರುತ್ತೆ, ಎಷ್ಟು ದಿನದ ನಂತರವಾಗಿ ಅವರು ರಿಕವರಿ ಹೊಂದುತ್ತಾರೆ ಸಂಪೂರ್ಣ ಪ್ರಮಾಣವಾಗಿ ಅಂತ? ಒಂದು ದೇಹದ ಭಾಗ ನಾವು ಮರುಜೋಡಣೆ ನಂತರ ಅದು ಉಳಿಯಬೇಕಂತಂದರೆ ರಕ್ತ ಸಂಚಾರ ಚೆನ್ನಾಗಿರಬೇಕು. ರಕ್ತ ಸಂಚಾರ ಚೆನ್ನಾಗಿತ್ತು ಅಂತಂದರೆ ಆ ಭಾಗ ಉಳಿದಿದೆ ಅಂತ ಅರ್ಥ. ಈಗ ಒಂದು ಬೆರಳು ತುಂಡರಿಸಿದನ್ನು ನಾವು ಮರುಜೋಡಣೆ ಮಾಡಿದ ನಂತರ 48 ರಿಂದ 72 ಗಂಟೆಗಳ ತನಕ ನಾವು ವೆಯ್ಟ್ ಮಾಡ್ತೀವಿ. ಆ ಜಾಗದಲ್ಲಿ ಚೆನ್ನಾಗಿ ರಕ್ತ ಸಂಚಾರ ಇದೆ ಅಂತ ನಾವು ಕನ್ಫರ್ಮ್ ಆದ ನಂತರ ಆಗ ರೋಗಿಗಳಿಗೆ ನಾವು ಭರವಸೆನ ಕೊಡ್ಬೋದು. ಯಾಕಂದರೆ ಕೆಲವು ಸಲ ಏನಾಗಿರುತ್ತೆ ಅಂತಂದರೆ, ಕೈ ಬೆರಳುಗಳು ನೀಟಾಗಿ ಒಂದು ಕಟ್ಟಲ್ಲಿ ತುಂಡಾಗಿರುತ್ತೆ, ಕೆಲವು ಯಂತ್ರಗಳಲ್ಲಿ ಸಿಲುಕಿ ತಿರುಗಿಸಿ ಹೋಗಿರುತ್ತೆ.
ಆ ಸಮಯದಲ್ಲಿ ರಕ್ತನಾಳಗಳು ಹಾಗೆ ತಿರುಗಿಸಿ ಹೋಗಿರುತ್ತೆ ಒಳಗಡೆ. ಅವನ್ನೆಲ್ಲ ಜೋಡಿಸಿದ ನಂತರ 48ರಿಂದ 72 ಗಂಟೆ ತನಕ ನಾವು ಕೆಲವು ಸಲ 5 ದಿನ ಅಂತಲೂ ಅಂತೀವಿ, ಅಲ್ಲಿ ತನಕ ನಾವು ವೆಯ್ಟ್ ಮಾಡಿ ಆ ಭಾಗ ಚೆನ್ನಾಗಿ ಆಗಿದೆ, ರಕ್ತ ಸಂಚಾರ ಚೆನ್ನಾಗಿದೆ ಅಂದ ನಂತರ ಮುಂದಿನ ಟ್ರೀಟ್ಮೆಂಟ್ಗಳು, ಯಾಕಂದರೆ ಕೆಲವು ಪೇಷಂಟ್ಗಳಿಗೆ, ಕೆಲವು ರೋಗಿಗಳಿಗೆ ಫಿಸಿಯೋಥೆರಪಿ ಎಕ್ಸಸೈಸಸ್ ಅಂತ ಹೇಳ್ತೀವಿ, ಅವೆಲ್ಲ ಬೇಕಾಗುತ್ತೆ. ಮತ್ತು ನರಗಳು ಜೋಡಿಸಿರೋದು, ಆ ನರಗಳು ಬೆಳವಣಿಗೆ ಆಗಿ ಮತ್ತು ರಿಕವರಿ ಆಗೋಕ್ಕೆ ಒಂದು 3ರಿಂದ 4 ತಿಂಗಳು, 6 ತಿಂಗಳ ತನಕ ಸಮಯ ತಗೊಳುತ್ತೆ. 2ರಿಂದ 3 ತಿಂಗಳ ನಂತರ ಆ ರೋಗಿ ಕೆಲಸ ಮಾಡಲಿಕ್ಕೆ ಶಕ್ತನಾಗಿರ್ತಾನೆ. ನರಗಳ ಜೋಡಣೆ ಮಾಡೋದ್ರಿಂದ ನರಗಳ ಸೆನ್ಸೇಷನ್ ಅಂತ ಹೇಳ್ತೀವಲ್ಲ, ಆ ಸಂಯಮ ಬರೋಕ್ಕೆ ಒಂದು 6ರಿಂದ 8 ತಿಂಗಳ ತನಕ ಟೈಮ್ ತಗೊಳುತ್ತೆ. ತಾವು ಶಸ್ತ್ರಚಿಕಿತ್ಸೆ ಮಾಡ್ತೀರಿ, ರೋಗಿ ತುಂಬ ಚೆನ್ನಾಗಿದ್ದಾನೆ ಅಂತ ಅನ್ಕೋತೀರಿ. ತದನಂತರದಲ್ಲಿ ರೋಗಿ ಯಾವ ರೀತಿ ಅದನ್ನು ಫಾಲೋ ಅಪ್ ಇಟ್ಕೋಬೇಕು, ನಿಮ್ಮ ಜೊತೆಗೆ ಅವ್ರ ಒಡನಾಟ ಯಾವ ರೀತಿ ಇರಬೇಕು ತಾನು ಸರಿ ಹೋಗೋ ತನಕ ಅಂತ ತಾವು ಹೇಳೋದು? ರೋಗಿ ಒಂದು ಸಲ ಒಂದು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ ನಂತರ, ಈಗ ನಾವು ಶಸ್ತ್ರಚಿಕಿತ್ಸಕರಾಗಿ ನಾವು ಹೇಳ್ತೀವಿ ಈ ದಿನ ಇಷ್ಟು ದಿನದ ನಂತರ ಈ ಇಂಪ್ರೂವ್ಮೆಂಟ್ಗಳು ಅಥವಾ ಈ ಥರ ಬೆಳವಣಿಗೆಗಳು ಕಾಣಿಸ್ತದೆ ನಿಮಗೆ ಅಂತ ಮುಂಚೆನೇ ಹೇಳಿರ್ತೀವಿ. ಶಸ್ತ್ರಚಿಕಿತ್ಸೆ ಆದ ನಂತರ ಕೂಡ ಎಷ್ಟು ದಿನದಲ್ಲಿ ನೀವು ಮತ್ತೆ ನಮ್ಮ ಹತ್ರ ಬರಬೇಕು, 1 ವಾರನೋ ಅಥವಾ 3 ದಿನನೋ ಈ ಥರ ಫಾಲೋ ಅಪ್ ಇಟ್ಕೋಬೇಕು ಅಂತ ಹೇಳ್ತೀವಿ. ಅದರ ನಂತರ ಈ ಫಿಸಿಯೋಥೆರಪಿ ಎಕ್ಸಸೈಸಸ್ ಅಂತ ಏನು ಹೇಳ್ತೀವಿ, ಅದು 2ರಿಂದ 3 ತಿಂಗಳ ತನಕ ಮಾಡಬೇಕಾದ ಅವಶ್ಯಕತೆಯೂ ಇರುತ್ತೆ. ಅಲ್ಲಿಯ ತನಕ, ಯಾಕಂದರೆ ಎಷ್ಟೊಂದು ಸಲ ನಾವು ನೋಡಿದ್ದೀವಿ ಪೇಷಂಟ್ಗಳಿಗೆ ಆಪರೇಷನ್ ಆದ ನಂತರ ಅವ್ರು ಏನು ಅನ್ಕೊತಾರೆ, ಮುಗಿದು ಬಿಡ್ತು ಇಲ್ಲಿಗೆ ನಮ್ಮ ಸರ್ಜರಿ, ಇಲ್ಲಿಗೆ ನಮ್ಮ ಕೆಲಸ ಮುಗೀತು, ನಾವಿನ್ನೂ ಏನು ಬೇಕಾದರೂ ಮಾಡ್ಬೋದು. ಇಲ್ಲ, ಹಾಗಾಗಲ್ಲ. ಏನೇ ಒಂದು ಸರ್ಜರಿಗಳನ್ನ ನಾವು ಮಾಡಿದರೂ ಕೂಡ ಪ್ರತಿಯೊಂದಕ್ಕೂ ಇದು ಲಿಮಿಟೇಷನ್ ಅಂತ ಇರುತ್ತೆ. ಇಂತಿಷ್ಟು ದಿನದ ನಂತರ, ಈಗ ನೋಡಿ, ಒಂದು ಭಾಗ ಏನಾದ್ರು ಮತ್ತೆ ಜೋಡಣೆ ಮಾಡಿದ ನಂತರ ನಾನು ಹೇಳ್ತೀನಲ್ಲ, ಅವರೊಂದು 2ರಿಂದ 3 ತಿಂಗಳ ತನಕ ಕರೆಕ್ಟಾಗಿ ಅದನ್ನು ಫಾಲೋ ಅಪ್ ಮಾಡಿ ನೋಡ್ಕೊಂಬಿಟ್ರೆ ಜೀವನ ತುಂಬ ದೊಡ್ಡದಿದೆ. ಕೊನೆ ತನಕನೂ ಅವರು ಕೆಲಸ ಮಾಡ್ತಾ ಇರಬೇಕು. ಹಾಗಾಗಿ ಇವತ್ತು ನೆಗ್ಲೆಕ್ಟ್ ಮಾಡಿಕೊಂಡು ಅಥವಾ ಇವತ್ತು ಉದಾಸೀನ ಮಾಡಿಕೊಂಡು ಪರವಾಗಿಲ್ಲ ಹೋಗೋದು ಬೇಡ, ಎಕ್ಸಸೈಸ್ ಮಾಡಿದ್ರೆ ನೋವಾಗುತ್ತೆ ಅಂತ ಅಲ್ಲಿಗೆ ಇಟ್ಕೊಬಿಟ್ರೆ ಆ ಎಲ್ಲ ನಾವು ಮಾಡಿರೋವಂಥ ಪ್ರಯತ್ನಗಳು ವ್ಯರ್ಥ. ಆ ಕೈ ಬೆರಳುಗಳು ಒಂದೇ ಒಂದು ಪೊಸಿಷನಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಈ ಮೂಮೆಂಟ್ಗಳು ಮಾಡೋಕ್ಕೆಲ್ಲ ಫಿಸಿಯೋಥೆರಪಿ ತುಂಬ ಅವಶ್ಯಕತೆ. ಸೊ ಅದನ್ನೆಲ್ಲ ಮುಂಚೆನೇ ನಾವು ಹೇಳಿರ್ತೀವಿ. ಪೇಷಂಟ್ಗಳು ಅದೇ ರೀತಿ ಫಾಲೋ ಅಪ್ ಇಟ್ಕೊಂಡು 2ರಿಂದ 3 ತಿಂಗಳ ತನಕ ಕರೆಕ್ಟಾಗಿ ಅವ್ರು ನಾವು ಹೇಳಿದ್ರನ್ನ ಅಡ್ವೈಸನ್ನು ಫಾಲೋ ಮಾಡಿದ್ರೆ ಖಂಡಿತ ಜೀವನ ಪರ್ಯಂತ ಅವರ ಆ ಬೆರಳನ್ನಾಗಲಿ ಅಥವಾ ಒಂದು ಕೈಯನ್ನಾಗಲಿ ಅಥವಾ ಯಾವುದೇ ಬೇರೆ ಭಾಗದ ಮಾಂಸಖಂಡಗಳನ್ನ ನಾವು ಹಾಕಿದ್ರು ಕೂಡ, ನಾನು ಆಲ್ರೆಡಿ ಹೇಳಿದಾಗೆ ಫಾರ್ಮು ಫಂಕ್ಷನ್ ಅಂತೀವಿ, ಜಸ್ಟ್ ಆ ಭಾಗದಲ್ಲಿ ಏನಿರಬೇಕೋ ಅದು ಇದ್ದರೆ ಸಾಲಿಲ್ಲ, ಅದು ಕೆಲಸ ಮಾಡಬೇಕು. ಆ ಕೆಲಸ ಮಾಡಬೇಕು ಅಂದರೆ ನಾವು 50% ಎಫರ್ಟ್ ಹಾಕಿದ್ರೆ ನಮ್ಮ ರೋಗಿ ಕಡೆಯಿಂದನೂ 50% ಎಫರ್ಟ್ ಇರಬೇಕು. ಸೊ ಅವೆರಡೂ ಇದ್ದಾಗಲೇ ಅದಕ್ಕೆ ಒಂದು ಸಕ್ಸಸ್ ಆಗುತ್ತೆ ಮತ್ತು ಅದಕ್ಕೊಂದು ಅರ್ಥ ಸಿಗುತ್ತೆ ಅಂತ ಹೇಳ್ತೀನಿ. ಇತ್ತೀಚಿನ ದಿನದಲ್ಲಿ ಏನಾಗಿದೆ ಅಂತಂದರೆ ಪ್ಲಾಸ್ಟಿಕ್ ಬಳಸಬಾರ್ದು ಅನ್ನೋದು ಜಾಹೀರಾತು, ಯಾರೂ ಬಳಸಬೇಡಿ ಅಂತ ಎಲ್ಲ ಕಡೆನೂ ಕೇಳ್ತೀವಿ. ಆದರೆ ಜನಸಾಮಾನ್ಯರಲ್ಲಿ ಈ ಒಂದು ವಿಷಯದ ಬಗ್ಗೆ ಮಾತಾಡೋದಾದರೆ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ತಾರೆ, ದೇಹಕ್ಕೆ ಪ್ಲಾಸ್ಟಿಕ್ಕನ್ನು ಅಳವಡಿಸ್ತಾರಾ ಅನ್ನೋದ್ರ ಬಗ್ಗೆ ಒಂದು ಕುತೂಹಲದ ಪ್ರಶ್ನೆ ಸರ್. ಖಂಡಿತ. ಈಗ ಪ್ಲಾಸ್ಟಿಕ್ ಸರ್ಜರಿ ಅಂತಂದರೆ ಒಂದು ಬಹುಮುಖ್ಯವಾದ ಸಂಶಯ ಇರೋದಂದರೆ ಪ್ಲಾಸ್ಟಿಕ್ಕನ್ನು ಬಳಸ್ತೀವ ಅಂತ. ಖಂಡಿತ ಇಲ್ಲ. ನಾನು ಮುಂಚೆನೇ ಹೇಳಿದಾಗೆ ಪ್ಲಾಸ್ಟಿಕ್ ಸರ್ಜರಿ ಅನ್ನುವುದು ಶಸ್ತ್ರಚಿಕಿತ್ಸೆಯ ಒಂದು ವಿಧಾನವಷ್ಟೇ. ಈಗ ಯಾವ ಬೇರೆ ಭಾಗದ ಮಾಂಸಖಂಡಗಳನ್ನು ನಮ್ಮ ಬೇಕಾದ ರೀತಿಯಲ್ಲಿ, ಈಗ ಇಂಗ್ಲೀಷ್ ಪದದಲ್ಲಿ ಹೇಳಾಗಿದ್ದರೆ ಕಸ್ಟಮೈಸ್ಡ್ ಅಂತ ಹೇಳ್ತೀವಿ. ಯಾವ ರೋಗಿಗೆ ಯಾವ ಥರದ ಮಾಂಸಖಂಡಗಳನ್ನು ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅರಿತುಕೊಂಡು ಮಾಡುವಂಥ ಸರ್ಜರಿನೇ ಪ್ಲಾಸ್ಟಿಕ್ ಸರ್ಜರಿ. ಹಾಗಾಗಿ ಯಾವುದೇ ರೀತಿಯ ಪ್ಲಾಸ್ಟಿಕ್ಗಳನ್ನು ಇದರಲ್ಲಿ ಬಳಸುವುದಿಲ್ಲ. ಇದು ಆ ರೋಗಿಯ ಸ್ವಂತ ಚರ್ಮ ಅಥವಾ ಮಾಂಸಗಳನ್ನೇ ಮಾರ್ಪಾಡು ಮಾಡಿ ಪರಿವರ್ತಿಸಿ ಬೇಕಾಗಿರುವ ಜಾಗಗಳಿಗೆ ಹಾಕುವುದನ್ನು ನಾವು ಈ ಥರ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ತೀವಿ. ಮತ್ತು ಬಹುಮುಖ್ಯವಾಗಿ ಒಂದು ಹೇಳಬೇಕು ಅಂತಂದರೆ, ಈಗ ರೋಗಿಗಳು ಬಂದಾಗ ನನ್ನ ಹತ್ರ ಮೊದಲನೇದಾಗಿ ಕೇಳೋದು, ಸರ್ ನೀವು ಪ್ಲಾಸ್ಟಿಕ್ ಸರ್ಜರಿ, ನನಗೆ ಸ್ಕಾರ್ಲೆಸ್ ಸರ್ಜರಿ ಬೇಕು, ಕಲೆಗಳು ಕಾಣಬಾರ್ದು ಸರ್, ಕಲೆಗಳೇ ಇರಬಾರ್ದು ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ದೇರ್ ಈಸ್ ನಥಿಂಗ್ ಕಾಲ್ಡ್ ಸ್ಕಾರ್ಲೆಸ್. ಕಲೆ ರಹಿತ ಅಂತ ಯಾವುದೂ ಇರಲ್ಲ. ಯಾಕಂದರೆ ದೇವ್ರೇನು ನಮಗೆ ಒಂದು ದೇಹನ ಕೊಟ್ಟಿದ್ದಾನೋ ಅದೇ ನೈಸರ್ಗಿಕ. ನಾವು ಏನೇ ಮಾಡಿದರೂ ಕೂಡ ಕೃತಕಗಳೇ. ಈಗ ಒಂದು ಗಾಯ ಆಯಿತು ಅಂತಂದರೆ, ಈಗ ರೋಗಿ ಬಂದರು ಅಂತಂದರೆ, ನಾನು ಆಲ್ರೆಡಿ ಹೇಳಿದಾಗೆ ನಮ್ಮ ಒಂದು ಟೆಕ್ನಿಕ್ ಆಗಲಿ, ತಂತ್ರಗಳಾಗಲಿ ಅಥವಾ ನಾವು ಉಪಯೋಗಿಸೋ ಹೊಲಿಗೆಗಳಿಂದ ಆ ಕಲೆಯನ್ನು ಕಾಣಿಸುವ ಪ್ರಮಾಣವನ್ನು ಕಡಿಮೆ ಮಾಡಬಹುದು ನಮ್ಮ ಟೆಕ್ನಿಕ್ಗಳಿಂದ. ಅದರ ಬದಲು ಕಲೆಯೇ ಕಾಣದೇ ಇರೋ ಥರ ಆಪರೇಷನ್. ಯಾಕಂದರೆ ಗಾಯಗಳು ಗುಣ ಆಗೋದು ಪ್ರತಿ ಮನುಷ್ಯನಿಗೂ ಬೇರೆ ಬೇರೆ ಥರ ಇರುತ್ತೆ. ಒಂದು ಗಾಯ ಬೇಗ ಗುಣ ಆಗ್ಬೋದು, ಇನ್ನೊಬ್ಬರಿಗೆ ಸ್ವಲ್ಪ ತಡವಾಗಿ ಆಗ್ಬೋದು, ಕೆಲವರಲ್ಲಿ ಗಂಟು ಆಗುವಂಥ ಪರಿಸ್ಥಿತಿಗಳು ಇರ್ತವೆ. ಈಗ ಆಲ್ರೆಡಿ ಹೇಳಿದಾಗೆ ಕಿವಿ ಚುಚ್ಚಿಸ್ಕೊಂಡ್ರೆ ಗಂಟಾಗುತ್ತೆ. ಆ ಥರ ಈ ಗಂಟಾಗೋವರಲ್ಲಿ ಕಲೆಗಳು ನೀವು ಏನೇ ಮಾಡಿದ್ರೂ ಕಲೆ ಆಗೇ ಆಗುತ್ತೆ. ಏನಂದರೆ ಕಲೆ ಕಾಣುವ ಪ್ರಮಾಣವನ್ನು ಕಡಿಮೆ ಮಾಡೋದು, ಅವೆಲ್ಲ ನಮಗೆ ಗಾಯಗಳು ಗುಣ ಆಗೋದು ನಮ್ಮ ಆನುವಂಶಿಕವಾಗಿ ಅಥವಾ ಜೆನೆಟಿಕ್ ಅಂತ ಹೇಳ್ತೀವಿ, ಆ ಜೆನೆಟಿಕ್ಕಲ್ಲೇ ಬಂದಿರೋದು. ಗಾಯ ಹೀಗೆ ಗುಣ ಆಗಬೇಕು ಅಂತ ಇರುತ್ತೆ. ಆ ಗಾಯ
ಚೆನ್ನಾಗಿ ಗುಣ ಆಗೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ಮತ್ತು ಕಲೆಗಳು ಕಡಿಮೆ ಕಾಣಿಸುವ ಥರ ಮಾಡಿಕೊಡುವ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆ ಪ್ಲಾಸ್ಟಿಕ್ ಸರ್ಜನ್ ಆದ ನಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ. ಹಾಗಂತ ಯಾವುದು ಕಲೆರಹಿತ ಸ್ಕಾರ್ಲೆಸ್ ಸರ್ಜರಿ ಅಂತ ಯಾವುದೂ ಇರಲ್ಲ. ಇದೊಂದು ಬಹುಮುಖ್ಯವಾಗಿ ತಿಳಿಸ್ಬೇಕಾದ ಅಂಶ ಆಗಿದೆ. ತಾವು ಹೇಳಿದ್ರಿ ಸರ್ ಅವಾಗಲೇ, ಏನು ರೋಗಿಯ ದೇಹದಲ್ಲಿರ್ತಕ್ಕಂತಹ ಚರ್ಮವನ್ನು ಮಾಂಸವನ್ನು ತೆಗಿತೀವಿ ಅಂತ ಹೇಳಿದ್ರಿ. ಯಾವ ಭಾಗದ ಒಂದು ಚರ್ಮ ಹಾಗೂ ಮಾಂಸವನ್ನು ಯಾವ್ಯಾವ ಭಾಗಕ್ಕೆ ಇದನ್ನು ಮಾಡ್ತೀರಾ ಅಂತ ಹೇಳ್ತೀರಾ ಸರ್? ಖಂಡಿತ. ಈಗ ನಾವು ಒಂದು ಮಾಂಸಖಂಡಗಳು ಇಲ್ಲ ಅಥವಾ ಬೇರ್ಪಟ್ಟಿದೆ ಅಂದ ಕ್ಷಣದಲ್ಲಿ ಬೇರೆ ಭಾಗಗಳಿಂದ ನಾವು ಮಾಂಸಗಳನ್ನು ತೆಗಿಬೋದಾ? ಹಾಗಿದ್ರೆ ಕೇಳ್ತಾರೆ, ಸರ್ ನೀವು ತೊಡೆ ಚರ್ಮ ತೆಗೆದು ಬೇರೆ ಕಡೆ ಹಾಕ್ತೀರಾ ಸರ್, ಮತ್ತು ಈ ಗಾಯಕ್ಕೆ ಏನು ಮಾಡ್ತೀರಾ ಅಂತ. ಈಗ ಯಾವ ಥರ ಇರುತ್ತೆ ಅಂದರೆ, ನಾವು ಪ್ಲಾಸ್ಟಿಕ್ ಸರ್ಜರಿ ನಾನು ಆಲ್ರೆಡಿ ಹೇಳಿದಾಗೆ ಪ್ರಿನ್ಸಿಪಲ್ಸ್ ಧ್ಯೇಯಗಳೇನು ಹೇಳುತ್ತೆ ಅಂದರೆ, ಯಾವ ಭಾಗದಿಂದ ಮಾಂಸಖಂಡಗಳು ಸ್ನಾಯುಗಳು ನರಗಳನ್ನು ತೆಗಿತೀವೋ ಆ ಜಾಗಕ್ಕೆ ಯಾವುದೇ ಕುಂದು ಕೊರತೆ ಬರದ ರೀತಿಯಲ್ಲಿ ನೋಡಿಕೊಂಡು ಅದನ್ನು ತೆಗೆದುಕೊಂಡು ಬೇಕಾದ ಜಾಗಕ್ಕೆ ಮಾರ್ಪಾಡು ಮಾಡಿ ಹಾಕ್ತೀವಿ. ಸೊ ಹಾಗಿದ್ದಾಗ ಈಗ ಮುಖದ ದವಡೆಗಳು, ಈಗ ಕ್ಯಾನ್ಸರಿಂದ ದವಡೆ ಹೋಗಿದೆ ಅಥವಾ ಕೆಳ ದವಡೆಗಳನ್ನ ತೆಗೆಯಲ್ಪಟ್ಟಿದೆ, ಮಾಂಸಖಂಡಗಳು ಹೋಗಿದೆ ಅಂದಾಗ ಯೂಶಲಿ ನಾವು ಏನು ಮಾಡ್ತೀವಿ, ಫಿಬ್ಯುಲಾ ಫ್ಲ್ಯಾಪ್ ಅಂತ ಮಾಡ್ತೀವಿ. ಫಿಬ್ಯುಲಾ ಅಂತಂದರೆ ಕಾಲಲ್ಲಿ ಬರೋ ಒಂದು ಮೂಳೆ. ಈಗ 2 ಮೂಳೆಗಳು ಇರುತ್ತೆ ಮೊಣಕಾಲಿನ ಕೆಳಗಡೆ. ಹಾಗಾಗಿ ಒಂದು ಮೂಳೆಯ ಅವಶ್ಯಕತೆ ಅಷ್ಟು ಬೀಳುವುದಿಲ್ಲ. ಆ ಮೂಳೆ ಮತ್ತು ಮಾಂಸಖಂಡಗಳನ್ನು ತೆಗೆದುಕೊಂಡು ಯಾವ ಭಾಗದಲ್ಲಿ ಗಾಯಗಳು ಓಪನ್ ಇದೆ, ಯಾಕಂದರೆ ಓಪನ್ ಆಗಿರೋ ಒಂದು ಗಾಯಗಳನ್ನ ನಾವು ಹಾಗೆ ಬಿಡೋಕ್ಕಾಗಲ್ಲ. ಅರ್ಧ ಮಾಂಸಖಂಡಗಳು ಹೋದ ನಂತರ ರೋಗಿ ತಿನ್ನಬೇಕು, ಅದು ಕುರೂಪವಾಗಿ ಕಾಣಬಾರ್ದು. ಹಾಗಾಗಿ ಆ ಕಾಲಿನ ಮಾಂಸಖಂಡಗಳನ್ನು ತೆಗೆದುಕೊಂಡು ಇಲ್ಲಿರೋ ರಕ್ತನಾಳಗಳಿಗೆ ಜೋಡಣೆ ಮಾಡಿ ಮಾಂಸಖಂಡಗಳನ್ನು ಹಾಕ್ಕೊಡ್ತೀವಿ. ಹಾಗೆ ಕೈ ಮತ್ತು ಬೆರಳುಗಳದ್ದು ತೊಂದರೆಗಳು ಅಥವಾ ಮಾಂಸಖಂಡಗಳು ಇಲ್ಲವಾದಾಗ ತೊಡೆಯಿಂದ ಚರ್ಮವಾಗಲಿ ಅಥವಾ ಸೊಂಟದಿಂದ ಚರ್ಮವಾಗಲಿ ಅದಕ್ಕೆ ಪರಿವರ್ತಿತವಾಗಿ ಶಸ್ತ್ರಚಿಕಿತ್ಸೆ ಮುಖಾಂತರ ಹಾಕಿಕೊಡ್ತೀವಿ. ಹಾಗೆ ಮುಖದ ಭಾಗಗಳಲ್ಲಿ ಆಗಿರುವ ಗಾಯಗಳಿಗೆ ಮುಖದಲ್ಲೇ ಅಥವಾ ತಲೆಯಿಂದ ಅಥವಾ ಹಣೆಯಿಂದ ಮಾಂಸಖಂಡಗಳನ್ನು ತೆಗೆದುಕೊಂಡು ಹಾಕುವ ಸರ್ಜರಿಗಳು ಇದ್ದಾವೆ. ಹಾಗಾಗಿ ಈ ಶಸ್ತ್ರಚಿಕಿತ್ಸೆಯ ಬಗ್ಗೆ ಭಯಪಡುವ ಅವಶ್ಯಕತೆ ಇರುವುದಿಲ್ಲ. ಯಾಕೆ ಅಂದರೆ ಬೇರೆ ಕಡೆಯಿಂದ ಮಾಂಸಗಳನ್ನು ತೆಗೆದರೆ ಅಲ್ಲಿ ಏನಾದ್ರು ತೊಂದರೆ ಆಗುತ್ತೆ ಅಂತ ಒಂದು ಕಾಮನ್ ಸಂಶಯ ಇದ್ದೇ ಇರುತ್ತೆ. ಆ ಜಾಗಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗದಿರುವ ಥರ ನೋಡಿಕೊಂಡು ಮಾಡಿಕೊಡುವ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಆಗಿದೆ. ಹಾಗಾಗಿ ಕೇವಲ ಇದು ಒಂದು ಸೌಂದರ್ಯ ವರ್ಧಕನ, ಕೇವಲ ಮುಖದಿಂದ ಮುಖನ ಚೇಂಜ್ ಮಾಡ್ಬೋದಾ? ಫಿಲ್ಮ್ ಆ್ಯಕ್ಟರ್ಸ್ ಎಲ್ಲ ನೋಡ್ತೀವಿ, ಮೂಗನ್ನು ಮಾತ್ರ ಸರಿ ಮಾಡಿಸ್ಕೊಂಡ್ಬರ್ತಾರೆ. ಅದರಿಂದ ಮುಖದ ಒಂದು ಬದಲಾವಣೆ ಏನಾರು ಆಗುತ್ತಾ, ಏನು ಅಂತ ಹೇಳ್ತೀರಿ ಸರ್ ಇದ್ರು? ಖಂಡಿತ. ಈ ವಿಷಯದ ಬಗ್ಗೆ ಹೇಳಬೇಕಾದ್ರೆ ನಾನು ನಿಮ್ಮ 2ನೇ ಪ್ರಶ್ನೆ ಉಪವಿಭಾಗಗಳ ಬಗ್ಗೆ ಬಂದಾಗ ನಾನು ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆನ ಕೊನೆಯಲ್ಲಿ ಮೆನ್ಷನ್ ಮಾಡಿದೆ ಅಥವಾ ಕೊನೆಯಲ್ಲಿ ಹೇಳಿದೆ. ಯಾಕೆ ಅಂದರೆ ಹೆಚ್ಚಿನ ಜನರಿಗೆ ಇರುವ ಅಭಿಪ್ರಾಯ ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಕಾಸ್ಮೆಟಿಕ್ ಸರ್ಜರಿ ಅಥವಾ ಸೌಂದರ್ಯವರ್ಧಕ ಬ್ಯೂಟಿಫಿಕೇಶನ್ ಸರ್ಜರಿ ಅಂತ ಅನ್ಕೊಂತಾರೆ. ಈಗ ನಾವು ಮಾಡುವ 100% ಕೆಲಸ ಅಥವಾ 100% ಶಸ್ತ್ರಚಿಕಿತ್ಸೆಯಲ್ಲಿ ಕೇವಲ 10ರಿಂದ 15% ಮಾತ್ರ ಈ ಒಂದು ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆ ಆಗಿರುತ್ತವೆ. ಹಾಗಾಗಿ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆ ಬರುತ್ತೆ ಹೊರತಾಗಿ ಸೌಂದರ್ಯವರ್ಧಕ ಚಿಕಿತ್ಸೆಗಳೇ ಪ್ಲಾಸ್ಟಿಕ್ ಸರ್ಜರಿ ಅಲ್ಲ. ಇದೊಂದು ತಪ್ಪು ಕಲ್ಪನೆ. ಯಾಕಂದರೆ ಈ ಚಲನಚಿತ್ರಗಳು ಅಥವಾ ಧಾರಾವಾಹಿಗಳು ಅಥವಾ ಜಾಹೀರಾತಿನ ಪ್ರಭಾವವೂ ಆಗಿರಬಹುದು, ಜನರ ಪ್ರತಿದಿನದ ಮಾತುಕತೆಯಿಂದಲೂ ಆಗಿರಬಹುದು. ಪ್ರತಿಯೊಬ್ಬ ಮನುಷ್ಯನಿಗೂ ಏನಿದೆ ಅಂತಂದರೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಕಾಸ್ಮೆಟಿಕ್ ಸರ್ಜರಿ ಅಂತ. ಈಗ ನೀವು ಹೇಳಿದಾಗೆ ವಕ್ರ ಮೂಗು ಅಂತೀವಿ, ಅಂದರೆ ಕ್ರೂಕೆಡ್ ನೋಸ್. ಸೊ ಅದಕ್ಕೆ ರೈನೋಪ್ಲಾಸ್ಟಿ ಅಂತ ಸರ್ಜರಿಗಳಿದೆ, ಆಮೇಲೆ ಬ್ರೆಸ್ಟ್ ಸರ್ಜರಿಗಳಿದೆ, ಆಮೇಲೆ ಲೈಪೋಸೆಕ್ಷನ್ ಅಂತ ಹೇಳ್ತೀವಿ. ಖಂಡಿತ ಇವೆಲ್ಲ ಮಾಡೋದ್ರಿಂದ ಮಾರ್ಪಾಟುಗಳು ಖಂಡಿತ ಬರುತ್ತೆ. ಆದರೆ ದೇವರು ಕೊಟ್ಟಿರೋ ದೇಹವನ್ನು ಯಾವ ರೀತಿ ಬದಲಾವಣೆ ಮಾಡಿದ್ದಾರೆ, ಎಲ್ಲರಿಗೂ ಒಂದು ಅವರ ಮನಸ್ಸಿಗೆ ತಕ್ಕಂಥ ಅಥವಾ ಖುಷಿಯಾಗುವಂಥ ಒಂದು ಯಶಸ್ಸು ಸಿಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಈ ಖಂಡಿತ ಮೂಗಿನ ಕರೆಕ್ಷನ್ ಮಾಡಿದ್ರೆ, ತುಂಬ ಮೂಗು ವಕ್ರ ಮೂಗಿದ್ದಾಗ ಮೂಗಿನ ಕರೆಕ್ಷನ್ ಮಾಡಿದ್ರೆ, ಪ್ಲಾಸ್ಟರ್ ಮಾಡಿದ್ರೆ ಖಂಡಿತ ಅವನ ಆತ್ಮಸ್ಥೈರ್ಯ ಹೆಚ್ಚಾಗೇ ಆಗುತ್ತೆ. ಆದರೆ ಇನ್ನೊಬ್ಬರ ಥರನೇ ನನ್ನ ಮೂಗು ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ಯಾಕಂದರೆ ನಿಮ್ಮ ಮುಖಕ್ಕೆ ಹೊಂದುವಂತಹ ಮೂಗನ್ನು ನಾವು ಶಸ್ತ್ರಚಿಕಿತ್ಸೆ ಮೂಲಕ ಮಾಡಿಕೊಡಬಹುದು. ಹಾಗಾಗಿ ಇನ್ನೊಬ್ಬರ ಥರ ಮೂಗಿಯೇ ನನಗೆ ಬೇಕು ಅಂತಂದರೆ ನಿಮ್ಮ ಮುಖಕ್ಕೆ ಅದು ಒಗ್ಗದೇ ಇರಬಹುದು ಅಥವಾ ನಿಮ್ಮ ಚರ್ಮ ಅದಕ್ಕೆ ಸಹಕರಿಸದೇ ಇರಬಹುದು. ಹಾಗಾಗಿ ಖಂಡಿತ ಸೌಂದರ್ಯವರ್ಧಕ ಚಿಕಿತ್ಸೆಯಿಂದ ಪರಿವರ್ತನೆಗಳು ಅಥವಾ ಮುಖಚಹರೆಯಲ್ಲಿ ಬದಲಾವಣೆಗಳು ಕಾಣಬಹುದು. ಆದರೆ ಈ ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆಗಳು ನಾವು ಮಾಡುವ ಪ್ಲಾಸ್ಟಿಕ್ ಸರ್ಜರಿಯ ಒಂದು ಭಾಗವಷ್ಟೇ. ಹಾಗಾಗಿ ಇದು ಪ್ಯೂರ್ಲಿ ಪ್ಲಾಸ್ಟಿಕ್ ಸರ್ಜರಿ ಅಂತಂದರೆ ಸೌಂದರ್ಯವರ್ಧಕ ಚಿಕಿತ್ಸೆ ಅಲ್ಲ, ಇದು ಒಂದು ಭಾಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಮಾಮೂಲಿ ಶಸ್ತ್ರಚಿಕಿತ್ಸೆಯಲ್ಲಿ ಸ್ಟಿಚ್ಗಳನ್ನ ಮಾಡ್ತಾರೆ ಒಂದೊಂದು ಜೋಡಣೆ ಮಾಡಲಿಕ್ಕೆ. ಇದರಲ್ಲಿ ಈ ಮೂಗು ಆಗಿರ್ಬೋದು, ಮುಖದ ಒಂದು ಚೆಹರೆ ಮಾಡಬೇಕಾದ್ರೆ ಸ್ಟಿಚ್ ಏನೂ ಕಾಣಲ್ಲ, ನೀಟಾಗಿರುತ್ತೆ. ಯಾವ ರೀತಿ ಅಂತ ಹೇಳ್ತೀರಿ ಸರ್? ಈ ಸ್ಟಿಚ್ಗಳಂತ ಹೇಳ್ತೀವಿ ಅಥವಾ ಸೂಚರ್ಗಳಂತ ಹೇಳ್ತೀವಿ. ಈ ಸೂಚರ್ಗಳು ನಾವು ಏನು ಬಳಸ್ತೀವಿ ನಮ್ಮ ಶಸ್ತ್ರಚಿಕಿತ್ಸೆಗೆ ಅಂತಂದರೆ ಅವು ತುಂಬ ನಾಜೂಕಾಗಿ ಮತ್ತು ನಯವಾಗಿರುತ್ತೆ. ಕೂದಲಿನಕ್ಕಿಂತ ತುಂಬ ತೆಳುವಾಗಿರೋ ಹೊಲಿಗೆಗಳಲ್ಲಿ ನಾವು ಗಾಯಗಳನ್ನು
ಹೊಲಿಯುವ ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಎಷ್ಟೊಂದು ಹೊಲಿಗೆಗಳನ್ನು ನಾವು ಹಾಕುವಾಗ ಚರ್ಮದ ಒಳಗೆ, ಅದು ಕಾಣದೇ ಇರೋ ರೀತಿ ಚರ್ಮದ ಒಳಗೆ ಹಾಕಿ ಹೊಲಿಯುವ ಒಂದು ತಂತ್ರಗಾರಿಕೆ ಅಥವಾ ಟೆಕ್ನಿಕ್ಗಳು ಇದೆ. ಸೊ ಹಾಗಾಗಿ ಆ ಒಂದು ಹೊಲಿಗೆಗಳನ್ನು ಹಾಕುವಾಗ ಚರ್ಮದ ಮೇಲೆ ಒಂದು ಹೊಲಿಗೆ ಬೀಳುವಾಗ ಕೂಡ ನಾವು ರೋಗಿಗೆ ಕೇಳ್ತೀವಿ, ನಿಮಗೆ ಏನಾದರೂ ಮುಂಚೆ ಕಲೆ ಆಗತ್ತಾ, ಬಿದ್ದಾಗ ಏನಾದರೂ ಕಲೆಗಳಾಗ್ತಿತ್ತಾ, ಗಂಟುಗಳಾಗತ್ತಾ ಅಂತ ಕೇಳ್ಕೋತೀವಿ. ಆ ಥರ ಇಲ್ಲ ಅಂದಾಗ ಅಥವಾ ಇದೆಯಾ ಅಂದಾಗ ನಾವು ಯಾವ ಥರದ ಟ್ರೀಟ್ಮೆಂಟ್ಗಳು ಅಥವಾ ಹೊಲಿಗೆಗಳು ಬೇಕು ಅಂತ ಯೋಚನೆ ಮಾಡಿ ಅದನ್ನು ಆದಷ್ಟು ತೆಳುವಾಗಿರುವಂಥ ಹೊಲಿಗೆಗಳಲ್ಲಿ ಸೂಕ್ಷ್ಮದರ್ಶಕದ ಮೂಲಕ ಚರ್ಮದ ಒಳಗೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಆದಷ್ಟು ಬೇಗ, ಈಗ ಮುಖದ ಮೇಲೆ ಹಾಕಿರೋ ಹೊಲಿಗೆಗಳನ್ನು 5ರಿಂದ 6 ದಿನದಲ್ಲಿ ತೆಗೆದು ಬಿಡಬೇಕು. ಎಷ್ಟು ರೋಗಿಗಳನ್ನ ನೋಡಿದ್ದೀನಿ 2 ವಾರ 3 ವಾರ ಬಿಟ್ಕೋತಾರೆ. ಮುಖದ ಮೇಲೆ ಎಷ್ಟು ದಿನಗಳ ತನಕ ಹೊಲಿಗೆಗಳು ಉಳ್ಕೋತಾವೋ ಅಷ್ಟು ದಿನಗಳ ತನಕ ಕಲೆಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಹಾಗಾಗಿ ಪ್ಲಾಸ್ಟಿಕ್ ಸರ್ಜರಿ ವೈದ್ಯರನ್ನು ನೀವು ಕಾಣಬೇಕಾದ್ರೆ ಅಥವಾ ಒಂದು ಶಸ್ತ್ರಚಿಕಿತ್ಸೆ ಒಳಗೊಂಡ್ರೆ ಕರೆಕ್ಟಾಗಿ ನೀವು ಅಡ್ವೈಸ್ಗಳನ್ನ ಫಾಲೋ ಮಾಡಿ ಆಯಾ ದಿನಗಳಲ್ಲಿ ಬಂದು ಪ್ರಾಪರಾಗಿ ನೀವು ಫಾಲೋಅಪ್ ಇಟ್ಕೊಂಡು ಹೊಲಿಗೆಗಳನ್ನ ತೆಗೆಸ್ಕೋಬೇಕಾಗತ್ತೆ. ಸರ್, ಅವಾಗಲೇ ಹೇಳಿದ್ರಿ ಬೇರೆ ಒಂದು ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾದ್ರೆ ಬೇರೆ ಆದ ಅಂಗಗಳನ್ನು ತೆಗೆದು ಮಾಡ್ತೀವಿ ಅಂತ. ಈ ಸುಟ್ಟಗಾಯ ಸಮಯದಲ್ಲಿ ದೇಹದ % ಸುಟ್ಟೋಗ್ಬಿಟ್ಟಿರುತ್ತೆ, ಬದುಕ್ತಾರೆ. ಅಂಥ ಸಮಯದಲ್ಲಿ ಯಾವ ಭಾಗದ ಒಂದು ಚರ್ಮವನ್ನು ತೆಗೆದು ಅವರಿಗೆ ಹಾಕ್ತೀರಿ ಅಂತ ಹೇಳ್ತೀವಿ? ನಾವು ಪ್ಲಾಸ್ಟಿಕ್ ಸರ್ಜರಿ ಶಸ್ತ್ರಚಿಕಿತ್ಸೆಯಲ್ಲಿ ಚರ್ಮದ ಕಸಿ ಅಂತ ಮಾಡಿದಾಗ ಏನಂತೀವಿ, ಸ್ಕಿನ್ ಗ್ರಾಫ್ಟ್ ಅಂತ. ಚರ್ಮದ ಕಸಿಗೆ ನಾವು ತೊಡೆಯ ಚರ್ಮವನ್ನು ಪ್ರಿಫರ್ ಮಾಡ್ತೀವಿ. ತೊಡೆಯ ಚರ್ಮಗಳನ್ನು ತೆಗೆದುಬಿಟ್ಟು ಯಾವ ಭಾಗದಲ್ಲಿ ಚರ್ಮ ಪೂರ್ತಿ ಸುಟ್ಟೋಗಿದೆಯೋ ಆ ಭಾಗದಲ್ಲಿ ರೀಪ್ಲೇಸ್ ಮಾಡುವಂಥ ಅಥವಾ ಆ ಜಾಗದಲ್ಲಿ ಹಾಕಿಕೊಡುವಂಥ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೀವಿ. ಮತ್ತು ತೊಡೆ ಭಾಗದಲ್ಲಿ ಏನೂ ತೊಂದರೆ ಆಗುವುದಿಲ್ಲವಾ? ಇಲ್ಲ, ಯಾಕಂದರೆ ತೊಡೆ ಭಾಗದ ಮೇಲ್ಪದರು ಅಷ್ಟೇ ತೆಗೆದಿರ್ತೀವಿ, ಅದು ಅದರ ಪಾಡಿಗೆ ಗುಣ ಆಗಿರುತ್ತೆ. ಈಗ ಅಕಸ್ಮಾತ್ ತುಂಬ ಸುಟ್ಟ ಗಾಯಗಳಿದೆ, ಈಗ 30% 40% ಎಲ್ಲ ದೇಹ ಸುಟ್ಟು ಹೋಗಿದರೆ ತೊಡೆಯ ಭಾಗಗಳಲ್ಲಿ ಚರ್ಮ ಸಿಕ್ಕಿಲ್ಲ ಅಂತಂದರೂ ಕೂಡ ನಾವು ಹಿಂದುಗಡೆ ಪೃಷ್ಠ ಭಾಗದಲ್ಲಿ ಅಥವಾ ಬೆನ್ನಿನಿಂದ ಕೂಡ ಚರ್ಮ ತೆಗೆಯುವಂಥ ಪ್ರಕ್ರಿಯೆಗಳನ್ನು ನಡೆಸ್ತೀವಿ. ತೀರಾ ನಮಗೆ ಯಾವ ಭಾಗದಲ್ಲೂ ಚರ್ಮಗಳು ಸಿಗ್ತಿಲ್ಲ ಅಂದಾಗ ಇದು ಚರ್ಮ ನಿಧಿಗಳು ಅಂತ ಇರುತ್ತೆ. ಈಗ ಹೇಗೆ ನಾವು ಬ್ಲಡ್ ಬ್ಯಾಂಕ್ ಅಂತ ಹೇಳ್ತೀವಿ, ಅದೇ ಥರ ಸ್ಕಿನ್ ಬ್ಯಾಂಕ್ಗಳು ಇದೆ, ಬೆಂಗಳೂರಲ್ಲಿದೆ, ಆಮೇಲೆ ಬೆಳಗಾಮಲ್ಲಿದೆ. ಸೊ ಆ ಚರ್ಮ ನಿಧಿಯಿಂದ ಚರ್ಮವನ್ನು ತರಿಸ್ಕೊಂಡು ಅದನ್ನು ರೋಗಿಗಳಿಗೆ ಹಾಕಿಬಿಟ್ಟು ಶಸ್ತ್ರಚಿಕಿತ್ಸೆ ಮಾಡುವಂಥ ಒಂದು ವಿಧಾನಗಳು ಇದೆ. ಹಾಗಾಗಿ ಜನಸಾಮಾನ್ಯರಲ್ಲಿ ಈಗೇನಾಗಿದೆ ಅಂದರೆ ಈ ಒಂದು ಪ್ಲಾಸ್ಟಿಕ್ ಸರ್ಜರಿ ಅಂತಕ್ಕಂಥದ್ದು ದುಡ್ಡಿರೋರಿಗೆ ಮಾತ್ರ, ನಮ್ಮಂಥವ್ರಿಗಲ್ಲ, ಅದೇನು ಮಾಡಲಿಕ್ಕೆ ಆಗಲಿಲ್ಲ ಅಂತ. ಆ ಒಂದು ಕುರಿತಾಗಿ ತಾವು ಯಾವ ರೀತಿ ಹೇಳ್ತೀರಿ ಜನಸಾಮಾನ್ಯರಿಗೆ? ಇದು ಅಷ್ಟೇ, ಈಗ ಜನಸಾಮಾನ್ಯರು ತಿಳ್ಕೊಂಡಿರೋದು ಧಾರಾವಾಹಿಗಳು ಅಥವಾ ಚಲನಚಿತ್ರಗಳ ಮುಖಾಂತರ, ಜಾಹೀರಾತಿನ ಮುಖಾಂತರ ಏನಂದರೆ ಸೆಲೆಬ್ರಿಟಿ ಸರ್ಜರೀಸ್ ಅಂತಲೇ ಒಂದು ಪ್ರೋಟೋಟೈಪ್ ಮಾಡಿಬಿಟ್ಟಿದ್ದಾರೆ. ಪ್ಲಾಸ್ಟಿಕ್ ಸರ್ಜರಿ ಅಂತಂದರೆ ಇದನ್ನು ದುಡ್ಡಿರೋರೇ ಮಾಡಿಸ್ಕೊಳ್ಳೋದು, ತುಂಬ ದುಡ್ಡು ಖರ್ಚಾಗುತ್ತೆ, ಆಮೇಲೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಸೆಲೆಬ್ರಿಟೀಸ್ಗಳಿಗೆ ಬೇಕಾಗುತ್ತೆ ಅಂತ. ಸೊ ಹಾಗಾಗಿ ನಾನು ಒಂದು ಈ ಕಾರ್ಯಕ್ರಮ ಮುಖಾಂತರ ನಾನು ಹೇಳಬೇಕು ಅಂದ್ಕೊಂಡಿರೋದು, ಪ್ಲಾಸ್ಟಿಕ್ ಸರ್ಜರಿ ಅಂತಂದರೆ ಇದು ದುಡ್ಡಿರೋರಿಗಷ್ಟೇ ಮಾಡಿಸ್ಕೊಳ್ಳೋದಲ್ಲ. ಯಾಕಂದರೆ ಪ್ಲಾಸ್ಟಿಕ್ ಸರ್ಜರಿಲಿ ಭಾಳಷ್ಟು ವಿಧಾನಗಳಿದ್ದಾವೆ. ಈಗ ನಾನು ಮುಂಚೆನೇ ಹೇಳಿದಾಗೆ ಮಕ್ಕಳ ಕಂಜೆನೈಟಲ್ ಅನಾಮಲೀಸ್ ಅಂತ ಹೇಳ್ತೀವಿ, ಹುಟ್ಟಿದಾಗಿಂದ ಬರುವಂಥ ತೊಂದರೆಗಳು, ಇದಕ್ಕೆಲ್ಲ ಯಾರು ಸೆಲೆಬ್ರಿಟಿಗಳೇ ಬೇಕಂತ ಏನಿರಲ್ಲ. ಈಗ ಇವೆಲ್ಲ ಸರ್ಜರಿಗಳು ಅಥವಾ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲೇ ಎಷ್ಟೊಂದು ಸರ್ಜರಿಗಳನ್ನ ಅಥವಾ ಶಸ್ತ್ರಚಿಕಿತ್ಸೆ ಮಾಡಿಸ್ಬೋದು. ಮತ್ತು ಇನ್ನೊಂದಂದರೆ ಎಷ್ಟೊಂದು ಪ್ಲಾಸ್ಟಿಕ್ ಸರ್ಜರಿಗಳಿಗೆ ಕೆಲವೊಂದಿಷ್ಟು ಗೌರ್ಮೆಂಟಿಂದ ಬರುವಂಥ ಸ್ಕೀಮ್ಗಳು ಕೂಡ ಅಪ್ಲಿಕೇಬಲ್ ಇರುತ್ತೆ. ಈಗ ಆರೋಗ್ಯ ಭಾಗ್ಯ ಆಗಿರ್ಬೋದು, ESI ಆಗಿರ್ಬೋದು, ಈ ಥರ ಎಲ್ಲ ಸ್ಕೀಮ್ಗಳಲ್ಲೂ ಇರುತ್ತೆ. ಮತ್ತು ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆಗಳು ಅಂತ ಏನು ಹೇಳ್ತೀವಿ, ಅಂಥ ಸರ್ಜರಿಗಳಿಗೂ ಕೂಡ ತೀರಾ ದುಬಾರಿ ಆಗುವಂಥ ಪರಿಸ್ಥಿತಿಗಳು ಬೇರೆ ಇರ್ತವೆ. ತೀರಾ ನನಗೆ ಇಲ್ಲ, ನನಗೆ ಎಲ್ಲ ಭಾಗಗಳು ಚೇಂಜ್ ಆಗಬೇಕು, ಕಣ್ಣು ಚೇಂಜ್ ಆಗಬೇಕು, ಮೂಗು ಚೇಂಜ್ ಆಗಬೇಕು, ಹೌದು, ಇವೆಲ್ಲ ಸೆಲೆಬ್ರಿಟಿಗಳು ತಾರೆಗಳು ಮಾಡಿಸ್ಕೊತಾರೆ. ಆದರೆ ಅದು ನಾನು ಮುಂಚೆನೇ ಹೇಳಿದಾಗ ಇವೆಲ್ಲ ಶಸ್ತ್ರಚಿಕಿತ್ಸೆಗಳು ಎಲ್ಲರಿಗೂ ಅನ್ವಯವಾಗುವುದಿಲ್ಲ. ಸೊ ಹಾಗಿದ್ದಾಗ ಎಷ್ಟೊಂದು 80 to 90% ಅಂತ ಹೇಳ್ತೀನಿ, 80ರಿಂದ 90% ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲೇ ಸಿಗುತ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ತಮ್ಮ ಒಂದು ನಾರಾಯಣ ಹೃದಯಾಲಯದಲ್ಲಿ ಏನೇನು ಚಿಕಿತ್ಸೆಗಳು ಇದ್ರ ಸಂಬಂಧಪಟ್ಟಂತೆ ಇದೆ ಅಂತ ತಾವು ಹೇಳ್ತಾರೆ? ಈಗ ನಾನು ಆಲ್ರೆಡಿ ಹೇಳಿರಾಗೆ, ಮುಂಚೆ ಹೇಳಿರೋ ಎಲ್ಲ ಸರ್ಜರಿಗಳು ಇವಾಗ ನಾರಾಯಣ ಹಾಸ್ಪಿಟ್ಲ್, ಸೈಯದ್ ನಾರಾಯಣ ಆಸ್ಪತ್ರೆಯಲ್ಲಿ ಎಲ್ಲ ಸರ್ಜರಿಗಳ ಫೆಸಿಲಿಟಿಗಳು ಇದ್ದಾವೆ. ಆಮೇಲೆ ಸೌಂದರ್ಯವರ್ಧಕ ಆಗಿರ್ಬೋದು ಮತ್ತು ಸೌಂದರ್ಯವರ್ಧಕ ಇತರೆ ಎಲ್ಲ ಪ್ಲಾಸ್ಟಿಕ್ ಸರ್ಜರಿ ಶಸ್ತ್ರಚಿಕಿತ್ಸೆಗಳು ಕೂಡ ನಾರಾಯಣ ಹೃದಯಾಲಯದಲ್ಲಿ ಅವೈಲೇಬಲ್ ಇದೆ, ಅಥವಾ ಅದು ಮಾಡಿಸುವ ಎಲ್ಲ ಒಂದು ಸೌಲಭ್ಯಗಳು ಇದ್ದಾವೆ.
ಮತ್ತು ಕೈಗೆಟುಕುವ ದರದಲ್ಲೇ ಮಾಡಿಕೊಡಲಾಗುತ್ತದೆ ಅಂತ ಈ ಮೂಲಕ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಶಸ್ತ್ರಚಿಕಿತ್ಸೆ ಆ ವ್ಯಕ್ತಿಗೆ ಮಾಡಲಿಕ್ಕೆ ಅವನು ಸಮರ್ಥ ನಿಧಾನ ಮಾಡಿಸ್ಕೋಬಹುದು ಅನ್ನೋದು ಯಾವ ರೀತಿ ತಿಳ್ಕೊತೀರಾ ಸರ್? ಅದು ಒಬ್ಬ ರೋಗಿ ನಮ್ಮ ಹತ್ರ ಬಂದು ಸಮಾಲೋಚನೆ ಮಾಡಬೇಕಾದ್ರೆ ನಾವು ಹಿಸ್ಟ್ರಿ ಅಂತ ತಗೊಂತೀವಿ. ಹಿಸ್ಟ್ರಿ ಅಂತ ತಗೋಬೇಕಾದ್ರೆ ಫಸ್ಟ್ ನಾವೇನು ತಿಳ್ಕೊತೀವಿ ಅಂತಂದ್ರೆ ಆ ರೋಗಿಗೆ ಏನು ಬೇಕು, ಅವನ ಆದ್ಯತೆಗಳು ಏನಿದೆ ಅದನ್ನು ನೋಡಿಕೊಂಡು ಮತ್ತು ನಮ್ಮ ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆ ಏನು ಮಾಡ್ತಿದ್ದೀವಿ ಇದರಿಂದ ಪಾಸಿಬಲ್ ರಿಸಲ್ಟ್ಸ್ ಅಥವಾ ಯಶಸ್ಸಿನ ಮಟ್ಟ ಮತ್ತು ಅದರಿಂದ ಆಗುವಂಥ ರಿಸ್ಕ್ಗಳು ಇವೆಲ್ಲದನ್ನು ನಾವು ಕೂತ್ಕೊಂಡು ಸಮಾಲೋಚನೆ ಮಾಡಿಬಿಟ್ಟು ಅದಾದ ನಂತರ ನಮ್ಮ ರೋಗಿಯ ಒಂದು ಒಪ್ಪಂದ ಅಥವಾ ಕನ್ಸೆಂಟ್ ಅಂತ ಹೇಳ್ತೀವಿ, ಆ ಕನ್ಸೆಂಟನ್ನು ತಗೊಂಡ ನಂತರ ಪ್ರತಿಯೊಂದು ವಿಧಾನಗಳನ್ನು ನಾವು ಅವರಿಗೆ ಅನುಸರಿಸಲಿಕ್ಕೆ ಹೇಳಿ ಪ್ರತಿಯೊಂದನ್ನು ಅವರಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆಮೇಲೆ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೀವಿ. ಮತ್ತು ಅದಾದ ನಂತರ ಕೂಡ ಎಷ್ಟು ದಿನಕ್ಕೆ ನೀವು ಮತ್ತೆ ನಮ್ಮನ್ನು ಸಮಾಲೋಚನೆ ಮಾಡಬೇಕು, ಮತ್ತೆ ಭೇಟಿ ಆಗಬೇಕು ಅವನ್ನೆಲ್ಲ ನಾವು ಮುಂಚೆನೇ ತಿಳಿಸ್ಬಿಟ್ಟು ಕಳಿಸ್ತೀವಿ. ಒಳ್ಳೆಯದು ಸರ್. ತಾವು ಇದುವರೆಗೂ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೇನು, ಅದರ ಮಹತ್ವ ಏನು, ಅದರ ಉಪಯೋಗ ಏನು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಮಾಡಿಕೊಟ್ಟಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೋಸ್ಕರ ನಾನು ಇಲ್ಲಿ ಬರಮಾಡಿಕೊಂಡು ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಆಲ್ ಇಂಡಿಯಾ ರೇಡಿಯೋ ಭದ್ರಾವತಿ ಅವರಿಗೂ ಮತ್ತು ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಅವರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ಇದುವರೆಗೆ ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಹೇಶ್ HM. ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.